ಲಕ್ಷ್ಮಣ ಬಾಲಂಗೋಚಿ ಅಲ್ಲಿ ಕೂತ್ಕೊಂಡಿರೋದು ಇಬ್ಬರು ಕುಬುದಳ ಕಂದನ ಬಾಲಂಗೋಚಿಗಳು. ಆ ಕಡೆ ಕುಬುದಳ ಕಂದ ಮತ್ತು ಹರೀಶ್ ಬಾಲಂಗೋಚಿಗಳು. ಇದು ಅವ್ವ ಅವಿಶ್ ಅವ್ವನ ಮಾಡ್ತೀವಿ ಅಂತ. ಅದು ಆ್ಯಕ್ಚುಲಿ ನಡೆದ ಸ್ಟೋರಿ ಏನಂದರೆ, ಬರ್ತಾ ಬರ್ತಾ ಇನ್ನೂ ಚಿಕ್ಕದು ವೈಟ್ ಕಲರದು ಈ ಸೈಜು ಇದೆಯಲ್ಲ, ಈ ಸೈಜಲ್ಲಿ ಕೊಡ್ತಾಯಿದ್ದ ಅವನ ಸರಿ. ಈಗ ಇದಕ್ಕಿಂತಲೂ ಚಿಕ್ಕ ಸೈಜಲ್ಲಿ ಕೊಟ್ಟಿರೋದು. ಅಂದರೆ ಎಷ್ಟು ml ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಒಂದು 20 ml ಇಡಿಸ್ಬೋದು ಅಂದ್ಕೊಳ್ತೀನಿ. ಅದರಲ್ಲಿ ಕೊಟ್ಟಿರೋದು. ಸೊ ಅದನ್ನು ನನಗೆ ಕ್ಲಿಯರಾಗಿ ಅರ್ಥ ಮಾಡಿಸೋದಕ್ಕೋಸ್ಕರ ಲಕ್ಷ್ಮಮ್ಮ ಬಾಲಂಗೋಚಿ ನನಗೆ ಕೊಟ್ಟಿರಲ್ಲ ಟೀ, ಅದಕ್ಕಿಂತ ದೊಡ್ಡ ಸೈಜ್ ಇಟ್ಕೊಂಡು ಟೀ ಕುಡಿತಾ ಇರೋದು. ಅಂದರೆ ಏನು ಹೇಳೋದು, 10 ರೂಪಾಯಿ ಟೀ ತೊಗೊಳ್ತಿದ್ದಲ್ಲ, ಅದಕ್ಕಿಂತ ಕಡಿಮೆ ಕ್ವಾಂಟಿಟಿ ಟೀ ಅದು ಆ್ಯಕ್ಚುಲಿ. ಅಂದರೆ ಇನ್ನೂ ಕಡಿಮೆ ಕ್ವಾಂಟಿಟಿ ಅಂದರೆ 5 ರೂಪೀಸ್ ಅಥವಾ 7 ರೂಪಾಯಿ ಆ ಥರದ್ದು ಇರ್ಬೋದು ಅಂದ್ಕೊಳ್ತೀನಿ. ಅದು ನನಗೆ ಕ್ಲೀನಾಗಿ ಗೊತ್ತಾಗಲಿ ಅಂತ ಕಪ್ಗಳ ಸೈಜ್ ಗೊತ್ತಾಗಲಿ ಅಂತ ಅದೆಲ್ಲ ಸುತ್ತ ಕಪ್ಗಳು ಇಟ್ಟಿದ್ದು, ಮತ್ತು ಅಲ್ಲಿ ಕುಡಿಯೋದು ಎಲ್ಲ ತೋರಿಸ್ತಾ ಇದ್ದಿದ್ದು ಅವರು. ಆರ್ಗನೈಸ್ಡ್ ಇದು. ಆರ್ಲೇದಲ್ಲಿ ಕುಮಾರಸ್ವಾಮಿ EB 5158 ಇರಬೇಕು, ನಾಟ್ ಶ್ಯೂರ್. ಡಿಫೆನ್ಸ್ ಗಾಡಿ ಅದು, ಜುಪಿಟರ್. ಆರ್ಲೇದಲ್ಲಿ ಕುಮಾರಸ್ವಾಮಿ ಮಂಚಮ್ಮ ಅವ್ರಿಗೆಲ್ಲ ಸನ್ಮಾನ ಕೊಡೋ ಸ್ಟೋರಿ ಇತ್ತು, ಅದಕ್ಕೆ ರಿಪ್ಲೈ ಮಾಡಿದೆ. ಅದಕ್ಕೆ ಇದು SN ಅಡ್ಡ ಚಿನ್ನಿರವೆ ಆ್ಯಕ್ಚುಲಿ ಇದು. ಅದು ಯಾವ ಲೌಡಕ್ಕೆ ಬಾಲ್ 36 EU 7989 ಗಾಡಿ ಅದು. ತಮಿಳ್ನಾಡು ಗಾಡಿಗಳು 3-4 ಡೇಸಿಂದ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಕಾಣ್ತಾ ಇದೆ. ಚಿನ್ನರವಿ ಆ್ಯಕ್ಚುಲಿ ಕಾಣಿಸ್ಕೊಳ್ತಾ ಇರೋದು, ಬ್ಯಾಕ್ಪುರದಿಂದ ಕಾಣಿಸ್ಕೊಳ್ತಾ ಇರೋದು. ಡಿಫೆನ್ಸ್ EB 7884 KA02 ಗಾಡಿ ಆ್ಯಕ್ಚುಲಿ. ಯಮಹ ಗಾಡಿ, ಯಮಹ RX ಗಾಡಿ ಆ್ಯಕ್ಚುಲಿ. ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋಗೋ ನೆಪದಲ್ಲಿ ಇನ್ನೊಂದು ಲೌಡ. ಇದೆಲ್ಲ ಆ್ಯಟಿಟ್ಯೂಡ್ ಏನಂದ್ರೆ ಆ್ಯಟಿಟ್ಯೂಡ್ ಆ್ಯಕ್ಚುಲಿ. ಇದು ದೇವರು ಕೈ ಮುಗಿತವರ ಭಕ್ತಿ ಅಲ್ಲ, ಆ್ಯಟಿಟ್ಯೂಡ್. ಆರ್ಡರ್ ಅದು ರಾಜೇಶ್ EG 4280 EG. ಇದೆಲ್ಲ ಏನಂದರೆ ದೇವಸ್ಥಾನಕ್ಕೆ ಕೈ ಮುಗಿಬೇಕು, ವರ್ಷಿಪ್ ಮಾಡಬೇಕು, ಒಡೆಯರ್ಸ್ ವರ್ಷಿಪ್ ಅದು ಆ್ಯಕ್ಚುಲಿ. ಆದೇಶ ರಾಜೇಶ್ ಟೈಟಲ್ ತಿಮ್ಮಂದಿವ್ರು ಆ್ಯಕ್ಚುಲಿ. ರಾಜೇಶ್ ಕಂಡ ಆ್ಯಕ್ಚುಲಿ ಎಲ್ಲಿ ಸ್ವಲ್ಪ ಇಲ್ಲಿ KR ಹಾಸ್ಪಿಟ್ಲ್ ಮುಂಭಾಗ ಜಾಗ ಜರ್ನಿ ಸ್ಟಾರ್ಟ್ ಮಾಡ್ದಲ್ಲ, ಅಂದರೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ಕಡೆ ಬಂದಲ್ಲ, ಆವಾಗ ಅವ್ನು ಕಾಣಿಸ್ಕೊಂಡ, ರಾಜೇಶ ಕಾಣಿಸ್ಕೊಂಡ. ಸೊ ಅಲ್ಲಿಂದ ಮುಂದಕ್ಕೆ ಟೈಟಲ್ ಥೀಮ್ಗಳದೆಲ್ಲ ರಾಜೇಶ್ ಟೈಟಲ್ ಥೀಮ್. ಅಂದರೆ ರಾಜೇಶನ ಆರ್ಡರ್ಸ್ ಅದೆಲ್ಲ, ಅಂದರೆ ರಾಜರ ಆರ್ಡರ್ಗಳು. ರಾಜರ ಆರ್ಡರ್ಸ್ ಅಂದರೆ ಒಡೆಯರ್ ಫ್ಯಾಮಿಲಿ ರಾಜ, ಇನ್ಯಾವ ಲೌಡದ ರಾಜ ಬರ್ತಾನೆ ಇಲ್ಲಿಗೆ, ಅವ್ರದ್ದು ಆರ್ಡರ್ಗಳು ಇದೆಲ್ಲ ಅಂತ ಅರ್ಥ. ದೇವ್ರಿಗೆ ವರ್ಷಿಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವರ್ಷಿಪ್ ಮಾಡ್ತಾಯಿದ್ರು ಅವರು ಮಾಡ್ತಾ ಇದ್ದಿದ್ದಲ್ಲ, ಮಾಡು ಅಂತ ಆ್ಯಟಿಟ್ಯೂಡ್ ಅದು ಆ್ಯಕ್ಚುಲಿ. RX ಗಾಡಿ ಅವನು ಅದೇ ಥರ ತೋರಿಸ್ಕೊಂಡು ಹೋಗಿದ್ದು. ಅಂದರೆ ಅವನು ಗಾಡೀಲಿ ಹೋಗ್ಬೇಕಾದ್ರೆ ಕೈ ಮುಗಿತಾನೆ ಅವನು. ಗಾಡಿ ತಂದು ನನಗೆ ಗುದಿಯೋ ಅಲ್ಲಿ ಹತ್ತಕ್ಕೆ ತೊಗೊಬಂದಿದ್ದ. ನಾನೇ ಆ್ಯಕ್ಚುಲಿ ಸುಮ್ಮನೆ ಮೊಬೈಲ್ ತೆಗಿತಾ ನಿಂತ್ಕೊಂಡಿದ್ದೆ, ಜೋಬಳಿಗಿದ್ದ. ಗುದ್ದೆ ಬಿಡಲಿ ಬಡ್ಡೆ ಇದ್ದವಾಗ ಅಂತ.
ತಮಿಳ್ನಾಡು ಗಾಡಿ ಶರೇಶ್ವರ ಸೌಂಡ್ಸ್ ರಬ್ಬನ್ ಬಿಂಡ ಅವನ್ನ ಫುಲ್ ಆರೌಂಡ್ ಮಾಡ್ತಾರೆ ಬಟ್ ಐಕ್ಲ ಬರೀ ಸೌಂಡ್ ಕೇಳಿಸ್ಕೋರಿ ಸಾಕು. ಇಲ್ಲೂ ಒಂದು ತಮಿಳ್ನಾಡು ಗಾಡಿ, ಸಿಕ್ಕಾಪಟ್ಟೆ ತಮಿಳ್ನಾಡು ಗಾಡಿ ಓಡಾಡ್ತಿದ್ದಾವೆ ನನ್ನ ಮುಂದೆ. ಕಳೆದ 3 ದಿವಸದಿಂದ ಜಾಸ್ತಿ ಇದೆ. ಫಾಸ್ಟ್ 3 ಡೇಸ್ ಹೋದ್ರೆ ಹಬ್ಬ ಆಗುತ್ತಲ್ಲ, ಇದು ಈ ಹಬ್ಬ ಯಾವುದು ನಡೀತಾ ಇದೆಯಲ್ಲ ಪೊಂಗಲ್, ಈ ಹಬ್ಬ ಬಂದಾಗಿಂದ ಹಬ್ಬದ ಒಂದು ದಿವಸ ಮುಂಚೆಯಿಂದನೇ ಗಾಡಿಗಳು ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ತಿದೆ ತಮಿಳ್ನಾಡು ಗಾಡಿಗಳು. ಬೇಕಾದ್ರೆ ನೀವು ನೋಟಿಸ್ ಮಾಡ್ಬೋದು, ಅದನ್ನು ವೀಡಿಯೋ ಕವರ್ ಮಾಡ್ತೀನಲ್ಲ ಅಲ್ಲೆಲ್ಲ ಪ್ರತಿ ಸರಿನೂ ನಾನು ಸುತ್ತಮುತ್ತ ಸಿಕ್ಕಾಪಟ್ಟೆ ಗಾಡಿ ಓಡಾಡ್ತಾ ಇರೋದು ಗೊತ್ತಾಗುತ್ತೆ. ಜೊತೆಗೆ ನಾನು ಸುಮಾರು ಗಾಡಿಗಳನ್ನ ನೋಟಿಸ್ ಮಾಡಿ ಹೇಳಿದ್ದೀನಿ ಕೂಡ. 3 ಗಾಡಿ ಇದ್ದಾವೆಲ್ಲ ತಮಿಳ್ನಾಡು 22, ತಮಿಳ್ನಾಡು 11, ತಮಿಳ್ನಾಡು 42. ಇಲ್ಲೇ ಕತೆ ಕ್ರಿಯೇಟ್ ಮಾಡ್ತಿರೋದು ಅಂದರೆ ತಮಿಳ್ನಾಡವರು ನೀನು ಟಾರ್ಗೆಟ್ ಮಾಡ್ತಾರೆ, ಅವಾಗ ನಾವು ನಿನ್ನಿಂದ ಬ್ಯಾಕಪ್ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಇವರು. ಯಾರೋ JDS ದೇವೇಗೌಡ ಫ್ಯಾಮಿಲಿಯವರು ಬ್ಯಾಕಪ್ ಮಾಡ್ತಾರೆ ನನ್ನನ್ನು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. JX 2825 ಗಾಡಿ ದುರ್ಗಾ ಪರಮೇಶ್ವರ ದೇವಸ್ಥಾನದ ಭಿಕ್ಷುಕ ಅಲ್ಲಿ ಕುಟ್ಟ ಇರ್ತಾರಲ್ಲ ಅಲ್ಲಿ ಅವನು ಹೇಳಿ ಇಲ್ಲಿ ಅಂದ, ಅದಕ್ಕೆ ಮಹಾರಾಜರು ಕರೆದಿರು ನೋಡ್ಕೋಗೋ ಅಂತ ಬಂದೆ ಅಂತ ಸುಮ್ಮನಲ್ಲ. ಒಳ್ಳೆ ಕತೆ ಬಡ್ಡೆ ಇದೊಂದು. ಕುಮದಾಳ ಕಂದಳ ಬಾಲಗೋಚಿ ಅಷ್ಟೊತ್ತಿದೆ ಎಲ್ಲ ಸುತ್ತಾಡ್ತಾವನೆ ಗುರು. ಸುಮಾರು ಜನ ಕುಮದಾಳ ಕಂದಳಗಳು ಸಿಕ್ಕಿದ್ರು ಔಟ್ ಆಫ್ ದಟ್ ಇವನು ಒಬ್ಬ ಅದರಲ್ಲಿ. ಏನಕ್ಕೆ ಅಂದರೆ ಮಾಮೂಲಿ ಹರೀಶ್ ಗೌಡ ಒಂದೇ ಫ್ರೇಮಿಗಳು ಸಿಗ್ತದೆ ನೋಡಿ ಹುಡುಗ. ಇದೆ ಫ್ರೇಮಿಂಗ್, ಇದು ಆ್ಯಕ್ಚುಲಿ ಆರ್ಗನೈಸ್ಡ್ ಇದು. ಇಲ್ಲೂ ಒಬ್ಬ ಕುಮದಾಳ ಗಂಧ ಸಿಕ್ಕಾಪಟ್ಟೆ ಜನ ಸಿಗ್ತಾರೆ. ಇಲ್ಲ ಆ ಕಡೆ ಹುಡುಕೋ ಅವಶ್ಯಕತೆನೇ ಇಲ್ಲ, ಯಾವ ಕಡೆ ದಿಕ್ಕಲ್ಲಿ ಹೋದ್ರೂ ಸಿಗ್ತಾರೆ ಆಟೋಮೆಟಿಕ್ಕಾಗಿ ಬಂದು. ಇಲ್ಲಿ ಊಟ ಖಾಲಿ ಆಗಿರ್ಬೋದು ಬಹುಶಃ. ಇವಾಗ ಅದೇ ಸೆಟುಗಳು ಕೊಡ್ತಾ ಇರ್ತಾರೆ ಅವಾಗವಾಗ. ಯಾವುದು ಖಾಲಿ ಆಗಿದೆ, ಈಗ ಜಸ್ಟ್ ಕೊಟ್ಟು ಮುಗಿಸಿದ್ದಾರೆ ಇಲ್ಲಿ. ಮೊಬೈಲ್ ಚಾರ್ಜ್ ಮಾಡ್ತಾ ಗೊತ್ತಿರೋದು. ಆ ಕಡೆ ಜನ ಸಿಕ್ಕಾಪಟ್ಟೆ ಫಿಲ್ ಇದ್ದಾರೆ, ಎಲ್ಲ ಕಡೆ ಫಿಲ್ ಇದ್ದಾರೆ. ಅಲ್ಲಿ ದೇವರ ಮಗ, ಸೆಲ್ಫ್ ಡಿಕ್ಲೇರ್ ದೇವರ ಮಗ, ಅವನು ಆರ್ಡಿನರಿ ದೇವರ ಮಗ ಅಲ್ಲ. ಇದು ಆ್ಯಟಿಟ್ಯೂಡ್ ಇದು. ಫ್ಯೂಚರಲ್ಲಿ ನಿನ್ನ ಕೂದಲು ಹೀಗಿರುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು. ಹೊಟ್ಟೆ ಕಿಚ್ಚಿ ಬಟ್ಟೆ ಕೋಳಿ ಒಬ್ಬ ಬೊಗಳ್ತಾ ಇದ್ದಾರೆ ಒಂದೇ ಸಮ. ಷಡ್ಬುಗಂಬ ಹಾಕೊಂಡಿರೋ ಸ್ಲಿಪ್ಪರ್ ಅದು. ಇದು ಲೌಡೆ ಕಬಾಲಿ ಹುಡುಗಿ ಕುತ್ಕೊಂಡಿದ್ದಾಳಲ್ಲ, ನಾನು ಕುತ್ಕೊಬಿಡ್ತೀನಿ ಹೇಳ್ಬಿಟ್ಟು ಚಾರ್ಜ್ ಬಿಟ್ಬಿಟ್ರೆ ನಾನು ಕುತ್ಕೊಬಿಡ್ತೀನಿ ಹೇಳ್ಬಿಟ್ಟು ಬಂದು ಕುತ್ಕೊಂಡು ಜಾಗ ಬ್ಲಾಕ್ ಮಾಡ್ಕೊಂಡಿರೋದು. ಹೌದು, ಷಡ್ಬುಗಂ ಸ್ಲಿಪ್ಪರ್ ಹಾಕೊಂಡು ಮೊಳ ಹೊಡಿತಾ ಇರೋದು. ಇಲ್ಲಿ ಬುಜ ಕುತ್ಕೊಂಡಿದ್ರು ಆ್ಯಕ್ಚುಲಿ ಬಸವರಾಜು ಮೊಬೈಲ್ ಸ್ಟೋರ್ ಹತ್ರ ಕುತ್ಕೊಂಡಿದ್ರು. ಅವ್ರು ಎದ್ದು ನಾನು ಬ್ಯಾಟ್ರಿ ಮೊಬೈಲ್ ಚಾರ್ಜ್ ಕಟ್ ಮಾಡ್ಕೊಂಡು ಹೊರಟೆ, ಅವರು ಜೊತೆಲಿ ಬಂದರು.
ಸ್ಟೋರಿ ಏನಂದರೆ ಆ ಹುಡುಗ ನೀರು ಹಾಕೋದು. ಅದು ನೀರು ಹಾಕ್ತಾ ಇದ್ರೆ ಬಿಟ್ಟು ಅದು ರೋಡ್ ಫುಟ್ಪಾತ್ ಬಿಟ್ಟು ರೋಡ್ ಸೈಡಿಗೆ ಬಂದರೆ ಈ ವಿಡಿಯೋ ಸ್ಟಾರ್ಟ್ ಆಗಿದೆ ಫಸ್ಟ್ ಫ್ರೇಮಿಗಲ್ಲೇ ಒಂದು ಸ್ಕೂಟರ್ ಬರುತ್ತಲ್ಲ, ಅವರು ಅಷ್ಟೇ ನಂಬರ್ 1 ತೋರಿಸಿದ್ರು. ನಂಬರ್ 1 ತೋರಿಸಿರೋದಂದರೆ ಕೈ ಎತ್ತಿದ್ವಿ ಹೊಡೆಯೋದಕ್ಕೆ, ಅದೇ ತಗಲಿಸ್ಕೊಂಡು ಹೋಗೋದು. ನಂದು ಐತೆ ಬಾ ಕೊಡ್ತೀನಿ ನಾವೇ ಸೋಳ ಮಕ್ಕಳ ಏನು ಹೇಳ್ತಾ ಇದ್ದ. ಫುಟ್ಪಾತಿಗೆ ಬಂದರೆ ಯಾವುದೋ ಆಚಾರ ಗಾಡಿನ ಯಾವುದೋ ಗಾಡಿ ಹೋಗುತ್ತಲ್ಲ, ಆ ಗಾಡಿ ಬಂದು ಮಧ್ಯಕ್ಕೆ ತಿಳಿಸ್ತಾರೆ ಬಾಳಿ ಭಾಗತ್ತದ್ದು. ಹೌದು ಅವನು ಸ್ಕೂಟ್ರಲ್ಲಿ ಬಂದು ನೀರು ಹಾಕ್ತಿದ್ದು ಹುಡುಗನ್ನ ಮಾತಾಡಿಸ್ತಾನೆ. ಸೊ ಅಂದರೆ ಅವರಿಬ್ಬರು ಒಂದೇ. ಅಲ್ಲಿ ಆ್ಯಕ್ಚುಲಿ ಟಾಟಾ ಪಂಚ್ ಗಾಡಿ ನಿಂತ್ಕೊಂಡಿತ್ತು, ಡಿಫೆಂಡರ್ ಅದ್ರ ಪಕ್ಕ ಒಂದು ಡಿಫೆಂಡರ್ ನಿಂತ್ಕೊಂಡಿತ್ತು. ಷಣ್ಮುಗಮ್ ಅಂಗಡಿ ಹತ್ರ ಡಿಫೆಂಡರ್ ನಿಂತ್ಕೊಂಡಿತ್ತು, ಮತ್ತು ಡಿಫೆಂಡರ್ ಪಕ್ಕ ಪಂಚ್ ಗಾಡಿ ನಿಂತ್ಕೊಂಡಿತ್ತು. ಸೊ ಅಂದರೆ ಡಿಫೆಂಡ್ ಮಾಡುವಂಥ. ಇಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರಲ್ಲ ಗುರು, ಸುಮ್ಮನೆ ಹೇಳ್ಬಾರ್ದು. ಇವಯ್ಯ ಒನ್ ಆಫ್ ದಿ ಬೆಸ್ಟ್. ಇಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ ಅವ್ರುಗಳಿಗೆಲ್ಲ ಉತ್ತಮ, ಸರ್ವೋತ್ತಮ ಅಂತಲೇ ಹೇಳ್ಬೋದು. ಹೆಂಗೆ ಅಂದರೆ ಈ ವ್ಯಕ್ತಿ ಫಸ್ಟ್ ಊಟ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೇಮ್ ಇದೇ ಕಲರ್ ಗಾಡಿ ಇಲ್ಲಿ ನಿಂತ್ಕೊಂಡಿದ್ದೆಲ್ಲ, ಇನೋವಾ ಗಾಡಿ ಗ್ರೇ ಕಲರ್ದು, ಸೇಮ್ ಇದೇ ಥರ ಕಾರಲ್ಲಿ ಬಂದು ಒಂದೊಂದು ರೈಸ್ ಬಾತ್ ಕೊಟ್ಟು ಹೋಗ್ತಿದ್ರು ಅಷ್ಟೇ. ಒಂದೊಂದು ರೈಸ್ ಬಾತ್ ಫುಲ್ ಪ್ಲೇಟು, ಅವ್ರು ಕೂಡ ಒಂದು ರೈಸ್ ಬಾತ್ ತಿಂದರೆ ಹೊಟ್ಟೆ ತುಂಬ ಹೋಗ್ತಾಯಿತ್ತು, ಅಷ್ಟೊಂದು ಕೊಟ್ಟು ಹೋಗ್ತಾಯಿದ್ರು. ಒಂದೊಂದು ಸರಿ ಮಧ್ಯ ಬರೋರು, ಯಾವಾಗ ಅಂದರೆ ಟೈಮಿಂಗ್ ಇಲ್ಲ. ಒಟ್ಟು ಒಂದೊಂದು ಸರಿ ಮಧ್ಯ ಬೆಳಗ್ಗೆ ಒಂದು ಬರ್ತಾಯಿದ್ರು. ಬುಧವಾರ ಏನೋ ಯಾವತ್ತೋ ಒಂದು ದಿವಸ ಬರ್ತಾಯಿದ್ರು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಸರಿ ಬರ್ತಾಯಿದ್ರು. ಸೊ ಅದಾದಮೇಲೆ ನಿಲ್ಲಿಸ್ಬಿಟ್ಟಿದ್ರು, ಪುನಃ ಮಧ್ಯ ಒಂದೊಂದು ಸರಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ರೀಸೆಂಟ್ ಡೇಸಲ್ಲಿ ಒಂದು ಟೀಮ್ ಸಮೇತ ಬಂದು ಊಟ ಬಡಿಸ್ತಾರೆ. ಆ್ಯಕ್ಚುಲಿ ಈ ವ್ಯಕ್ತಿ ಊಟ ಬಡಿಸಿದಾಗ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಏನೋ ನಾನು ಬರೋಷ್ಟೊಳಗೆ ಎಲ್ಲ ಖಾಲಿಯಾಗಿ ಹೋಗಿತ್ತು, ಸ್ವಲ್ಪ ಒಂದೆರಡು ಐಟಮ್ ಏನೋ ಸಿಕ್ಕಿತ್ತು. ಅದನ್ನು ವೀಡಿಯೋ ಕವರ್ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ಚೆನ್ನಾಗಿ ನೆನಪಿದೆ, ಯಾಕೆಂದರೆ ಶಂಭುಲಿಂಗೇಶ್ವರ ಆಟೋ ಗೀಟೋ ಏನೇನೋ ಇದೆಯಲ್ಲ, ಸೇಮ್ ರಿಲೇಟೆಡ್ ಇತ್ತು. ಸೊ ಪರವಾಗಿಲ್ಲ ಗುರು, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಇವಯ್ಯ. ರೈಸ್ ಬಾತ್ ಪಾರ್ಸೆಲ್ ತೊಗೊಬಂದು ಕೊಡ್ತಿದ್ದಾಗಲೂ ಹೊಟ್ಟೆ ತುಂಬ ಸಿಗ್ತಾಯಿತ್ತು. ಜೊತೆಗೆ ಇಲ್ಲಿ ಒಂದು ಇದರಲ್ಲಿ ಮಿನಿ ಲಾರಿಯಲ್ಲಿ ತೊಗೊಬಂದ್ಬಿಟ್ಟು ಇದರಲ್ಲಿ ಕೊಡ್ತಾಯಿದ್ದ, ಅದು ಎಲ್ಲಿ ಹೇಳೋದು, ರೈಸ್ ಬಾತ್ ಒಂದು ಮಾಮೂಲಿ ತಪ್ಪಲೆ ಇರುತ್ತಲ್ಲ ದೊಡ್ಡದು ಅಡುಗೆ ಮಾಡೋದು, ಆ ಅಡುಗೆ ಮಾಡೋ ತಪ್ಪಲೆಯಲ್ಲೇ ತೊಗೊಬಂದು ಕೊಡ್ತಾಯಿದ್ರು. ಅವಾಗಲೂ ಅಷ್ಟೇ ಊಟ ಜಾಸ್ತಿ ಕೊಡ್ತಾಯಿದ್ರು. ಅಂದರೆ 2 ರೌಂಡ್ 3 ರೌಂಡ್ ಬಂದರೂ ಕೊಡ್ತಾಯಿದ್ರು. ವೇಸ್ಟ್ ಮಾಡಿಬಿಡಿ ಅಂತ ಹೇಳ್ತಾಯಿದ್ರು ಹೊರತು ಊಟ ಮಾತ್ರ ಕೊಡಲ್ಲ ಹೋಗಿ ಅಂತ ಕಳಿಸ್ತಾ ಇರಲಿಲ್ಲ. ಕಡಿಮೆನೂ ಆಗ್ತಾ ಇರಲಿಲ್ಲ. ವೇಸ್ಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟೆ ಜಾಸ್ತಿ ಆಗ್ತಾಯಿದೆ ಊಟ. ಒಳ್ಳೆ ಕ್ಯಾಂಡಿಡೇಟ್, ಪರವಾಗಿಲ್ಲ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸರ್ವೋತ್ತಮ ಅಂತಲೇ ಹೇಳ್ಬೋದು. ಇವನು ಬೋಳಿ ಮಗ, ಮಧ್ಯ ಹೇರ್ ಸ್ಟೈಲು, ಹಿಂದ್ಗಡೆ ಜೀವ ಕಾಯಕ್ಕಾಗಲ್ಲ, ಈ ಕಡೆ ತಿರುಗಂದಲ್ಲ. ಇವನ್ನ ನಮ್ಮನ್ನು ತುಳ್ನಾಕೆ ನಾಯಿ ಕರೀತಾರಲ್ಲ ಆ ಥರ ಕಚ್ಚಾರೆ ಅಂತ ರೌದಿ ರಷ್ಟ ಥರ ಕೇಳಿಸ್ಕೊಂಡು ಹೋಗ್ತಿದ್ರು ಸೋಳ ಮಕ್ಕಳನ್ನ. ಬರೀ ಮಿಂಟರ್ಗೋಟ ಆಟಗಳು. ನಾಯಿ ಕರೀತಾರಲ್ಲ ಅಂತ ಆತ ನನ್ನಿಂದ ಬಂದು ನಿಂತ್ಕೊಂಡು ಇಲ್ಲಿ ನನ್ನ ಬೆನ್ನಿದೆ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡಿಲ್ಲ ದೂರ ಫ್ರೆಂಡ್ಸ್ಗಳು ಅವ್ರನ್ನ ಕರೀತಾನೆ ಸೋಳ ಮಗ. ಹೆಂಡ್ರಿಗೂ ಅದಕ್ಕೆ ಹೇಳಿದೆ ಹುಷಾಗಿ ಬರ ಹಿಂಗಡೆ ಎಮ್ ಜಿ ಬತ್ತಾಡ್ದು ಮ್ಯಾಕ್ಸ್ ಮಂಜುಳ ಪರವಾಗಿ, ಅದು ಕುಶಾಕ್ ಏನೋ ಗಾಡಿ, ಅದು ಕುಮುದ ಪರವಾಗಿ ಬರ್ತಾ ಇರೋದು. ಎರಡು ರೌಂಡ್ ವೈಟ್ ರೈಸ್, ಅಂದರೆ ವೈಟ್ ರೈಸ್ ಸಾಂಬಾರು, 1 ರೌಂಡ್ ಮಜ್ಜಿಗೆ ಅನ್ನ, 3 ರೌಂಡ್ ತಿಂದೆ. ಹೊಟ್ಟೆ ತುಂಬ ತಿಂದೆ. ಬೆಳಿಗ್ಗೆ ಸ್ವಲ್ಪ ತಿಂದಿದ್ದೆ, ಹೊಟ್ಟೆ ಪೂರ್ತಿ ಖಾಲಿ ಇತ್ತು. ಚೆನ್ನಾಗಿ ಹೊಟ್ಟೆ ತುಂಬ ತಿಂದಿದ್ದೀನಿ ಮಾತ್ರ. ಆದರೂ ಕೊಂಕಿರಲೇಬೇಕಲ್ವ ಒಂದು. ಲಾಸ್ಟಾಗಿ ಕೈ ತೊಳಿಬೇಕಾದ್ರೆ ಡ್ರಮ್ ನನ್ನ ಸಣ್ಣ ಕೆಲಸ ಮಾಡಿಸ್ಬಿಟ್ರು. ಏನಪ್ಪ ಅದು ಅಂದರೆ
ಆ ವಾಟ್ರ್ ಬಾಟ್ಲ್ ಎತ್ಕೊಬಂತಾರಲ್ಲ, ಆ ವಾಟ್ರ್ ಬಾಟ್ಲ ಅಲ್ಲಿ ಹಾಕೋದಕ್ಕೋಸ್ಕರ ಹಳೆ ವಾಟ್ರ್ ಬಾಟ್ಲಿಂದ ಮೇಲಕ್ಕೆ ಎತ್ತಿಸ್ತಾರೆ ನನ್ನ ಕೈಲಿ. ಎತ್ತಿಸ್ಬಿಟ್ಟು ಹೊಸ ವಾಟ್ರ್ ಬಾಟ್ಲ್ ಇಟ್ಕೊತಾನೆ. ಇಟ್ಕೊಳ್ಳೋದಿಲ್ಲ ಆ್ಯಕ್ಚುಲಿ, ಇಡೋಕ್ಕೆ ಟ್ರೈ ಮಾಡ್ತಾನೆ. ಅಲ್ಲಿ ನೀರು ತುಂಬಿತ್ತು, ಈಗ ಪಕ್ಕದಕ್ಕೆ ಇಡ್ತಾನೆ. ಒಟ್ಟಲ್ಲಿ ಏನೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ದೆ. ಒಟ್ಟಲ್ಲಿ ಅದೆಲ್ಲ ಪುಕ್ಸಟೆ ಪ್ರಚಾರಕ್ಕೆ ಏನಾರು ಮಾತಾಡಲಿ, ವಿಷಯ ಹೇಳಲಿ ಅಂತ. ಏನೂ ಮಾಡಿಲ್ಲ ಅಂದರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರಿಟರ್ನ್ಸ್ ಬೇಕಲ್ಲ. ಗಾಡಿ ಪಾಸಾಗೋಯ್ತು ಗುರು. ಡಸ್ಟರ್, ರೆನಾಲ್ಡ್ ಡಸ್ಟರ್. ಇವೊಂದು ಅದನ್ನ ಹೆಸರೇನು, ದುರ್ಗಾ ಪರಮೇಶ್ವರ ದೇವಸ್ಥಾನ, ಕೂದಲು ಹೈರ್ಮಿ. ಅಮ್ಮ ಅದೇ ದುರ್ಗಾ ಪರಮೇಶ್ವರ ದೇವಸ್ಥಾನದವ್ರ ಜೊತೆ ಟೀಮಪ್ ಆದರೆ ಎಲ್ಲ ಚೆನ್ನಾಗಿ ಊಟ ಸಿಗುತ್ತೆ, ಆಳುಮೂಳು ಅಂತ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಅವರು. ಏನು ಅವ್ರ ಖುಷಿಗೆ ಅವ್ರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಕೊತಾರೆ. ನಮ್ಮ ಕರ್ಮ ನಾವು ರೆಕಾರ್ಡ್ ಮಾಡಿ ಇಡ್ತೀವಿ ಅಷ್ಟೇ. ಇವನು ಸೆಪ್ಟೆಂಬರ್ 2022 ಮಹೇಶ್ ಬಾಲಂಗುಚಿ. ಇಲ್ಲಿ ಯಾಕೆ ಪ್ರೆಸೆನ್ಸ್ ಇರೋದು ಇಲ್ಲಿ ಅಂತ ಹೇಳಿದ್ರೆ, ಕರ್ನಾಟಕ ಸಿಲ್ಕ್ಸ್ ಅಪೋಸಿಟು. ಇಲ್ಲೇನೇ ನಿಂತ್ಕೊಂಡಿರೋದು ಅಂದರೆ ಅಲ್ಲಿ ಗಂಡ ಹೆಂಡತಿ ಇಬ್ಬರು ಕುತ್ಕೊಳ್ತಾರಲ್ಲ ರೋಡಲ್ಲಿ, ಆ ಗಂಡ ಹೆಂಡತಿ ಕುತ್ಕೊಳ್ಳೋರು ಯಾರೋ ಊಟ ಕೊಟ್ಟಿಲ್ಲ ಅಂತ ಮೋಬಿ ರಾಜೇಶ್ ಥರದವನೊಬ್ಬ ಹೋದ. ರಾಜೇಶ್ ಅಂತೂ ಅಲ್ಲ ಅದು. ಅವರು ಬೈತಾ ಇದ್ದ, ಹಂಗೆ ಅಭಾಷೆ ಶಬ್ದಗಳೆಲ್ಲ ಬೈತಾ ಇದ್ದ. ನನಗೇನಾರು ಬೈತಾ ಇರ್ಬೋದಾಗ ನಾನು ನಿಂತ್ಕೊಂಡೆ ಒಂದು ನಿಮಿಷ. ನನ್ನ ಹತ್ರ ಬಂದಾಗ ಬೈದ್ನಲ್ಲ ಅವಾಗ. ವರ್ಕೌಟ್ ಮಾಡು, ಅವನೊಬ್ಬನಿಗೂ ಊಟ ಕೊಟ್ಟರೆ ಕೊಡಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು, ಅಂದರೆ ರಾಜೇಶನ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಅವನು. ರೆಕಾರ್ಡ್ ಮಾಡು ನೀನು ರೆಕಾರ್ಡ್ ಮಾಡು. ಅವ್ನು ಗೋಳಿ ಮಗ ಒಬ್ಬರು ಅನ್ನೋ ಮಾಡ್ತಾನೆ, ಊಟ ಕೊಡಲ್ಲ ಹಂಗೆ ಅಂತ ರಾಜೇಶ್ನ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ಸೇಮ್ ಟೈಮಲ್ಲಿ ಕುಮುದಳ ಕಂದನ ಬಾಲಂಗುಚಿ ಒಬ್ಬ ಹೋಗ್ತಾ ಇದ್ದ. ಅಭೀಶ್ ಗಾಡಿ ಬರ್ತಾಯಿದ್ದ ನೋಡಪ್ಪ, ಫೆಮಿನಿಸ್ಟ್ ಗಾಡಿ, JW ಸೀರೀಸ್ ಗಾಡಿ ಅದು. ಇದು ನಂಬರ್ ಪ್ಲೇಟೇ ಇಲ್ಲ. JA 1601 ಗಾಡಿ ಅದು. ರೈಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಿರೋನು, ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದ ರಾಂಗ್ ವೇನಲ್ಲಿ ಬಂದಿದ್ದ ಅವನು. ಕುಮುದಳ ಕಂದನ ಬಾಲಂಗುಚಿ ಅವರು. ಅವ್ರದ್ದೇನೆಂದರೆ ಎದುರಿಸ್ತಾ ಇರೋದು, ಹಿಡ್ದಾಕ್ಬಿಡ್ತೀವಿ ನಾವು, ಹಿಡಿದು ಬಡ್ದಾಕ್ಬಿಡ್ತೀವಿ ನಾವು ಅಂತ, ರೆಕಾರ್ಡ್ ಮಾಡದೇ ಇರಲಿ ಅಂತ. ಇಲ್ಲ ಅವ್ರು ಆಡಿದ ಆಟ ಎಲ್ಲ ನೋಡ್ಕೊಂಡು ಕುತ್ಕೊಂಡಿರ್ತೀನಿ. AA3134 ಗಾಡಿ ಅದು. ರಾಂಗ್ ವೇ ಬಂದಿದ್ದೆಲ್ಲ ಒತ್ತರಿಸ್ಕೊಂಡು ಹೋಗ್ತಾರೆ ಗಾಡಿಗಳು. KL 10Q 2306. ಗಾಡಿ ನಂಬರೇ ಇಲ್ಲ, ಅದಕ್ಕೆ ಮುಖ ಕವರ್ ಆಗಿದ್ರೆ ಹಿಡಿಬೇಕಷ್ಟೆ. ಎಷ್ಟು ಚೆಂದ ಓಡಾಡ್ತಾರೆ ರಾಂಗ್ ವೇನಲ್ಲಿ. ನಂಬರ್ ಪ್ಲೇಟ್ ಇದೆ ಸಿಟಿಯಲ್ಲಿ. ಪೊಲೀಸ್ಗಳು ಅವ್ರನ್ನೆಲ್ಲ ಮಾತಾಡ್ಸೋದೆ ಸೀನೇ ಇಲ್ಲ. JK 6432. JM 3450 HY 8868 ಗಾಡಿ ಅದು. ಅದು ಅವೆಂಜರ್ ಓನ್ ನೆಟ್ವರ್ಕಿಗೆ ಬರ್ತದೆ. ಅಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡೋರಲ್ಲ, ಫುಡ್ ಡಿಸ್ಟ್ರಿಬ್ಯೂಷನ್ನು, ಅಲ್ಲೂ ಒಂದು ಗಾಡಿ ನಿಂತ್ಕೊಂಡಿತ್ತು, ಅವೆಂಜರ್ ಗಾಡಿ. ಕವರ್ ಮಾಡಿಲ್ಲ, ಬಹುಶಃ ಇವನೇ ಎದುರು ಇರ್ಬೋದು, ಹೇಳೋಕ್ಕಾಗಲ್ಲ. ಸೇಮ್ ಗಾಡಿ. ಕುಮುದಳ ಕಂದನ ಬಾಲಂಗುಚಿಗಳು. ರಾಜೇಶ್ ಬಾಲಂಗುಚಿ JJ 4120.
ಹೇಳಿಲ್ವಾ ರಾಜೇಶ್ಗೆ ಬೈಯೋನಂಗೆ ಬೈತಾ ಇದ್ದ ಅಂತ. ರಾಜೇಶನ ಆರ್ಡರ್ ಅದು, ಅಂದರೆ ರಾಜೇಶನ ಮುಖಾಂತರ ಲೀಕ್ ಆಯಿತು ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು, ಅಥವಾ ಅದಕ್ಕೆ ರಾಜೇಶನ ಬೈಯೋನಂಗೆ ಬೈತಾ ಇರೋದು. ಹೈರ್ಮಿ ಕುಬ್ದಳ ಕಂದನ್ನು ನಾನು ಸಪೋರ್ಟ್ ಮಾಡಿದ್ರೆ ಇದೆಲ್ಲ ನಿಂತೋಗುತ್ತೆ, ಆ ಥರ ಅವ್ನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಆ್ಯಕ್ಚುಲಿ. ಯೂನಿಯನ್ ಬ್ಯಾಂಕ್ ಪುಟ್ಸ್ವಾಮಿಯವರ ಬಾಲಂಗೋಚಿಗಳು ಅವರಲ್ಲ. KH09 ME2121 ಗಾಡಿ ಹಾರ ನೋಡಿತಾ ಇದೆ, ಸಿಕ್ಕಾಪಟ್ಟೆ ಹಾರ ನೋಡಿತಾ ಇದೆ ಹಿಂದೆ. ಆ್ಯಕ್ಚುಲಿ ಈ ಸ್ಪಾಟಿಗೆ ಬಂದು ನಿಂತ್ಕೊಬಿಟ್ಟಾನೆ, ಮುಂದೆ ಖಾಲಿ ಇದೆ ಜಾಗ, ಯಾರೂ ಇಲ್ಲ, ಸ್ಟಿಲ್ ಹಾರ ನೋಡಿತಾ ಇರೋದು. ಇವನು ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದಾನೆ. ಅದು ಇವನು ದುರ್ಗಾ ಪರಮೇಶ್ವರ ದೇವಸ್ಥಾನದ ಕುಮಾರ್ ಬಾಲಂಗೋಚಿ, ಇವ ವೀರಕೇಸರಿ. ಬ್ಯಾಗಲ್ಲಿ ಹೊಡೆಯೋ ಪ್ಲ್ಯಾನ್ ಒಂದು ಯಾರ್ದು, ಅದೇ ಒಬ್ಬ ದಾಂಡಿಗೆ ಹೋದ್ನಲ್ಲ ಬ್ಲ್ಯಾಕ್ ಕಲರ್ ಜರ್ಕಿಂಗ್. ಹಲೋ JZ1697 Sonet. ವಾಲ್ ಕ್ರೌ ಅಂದ್ಬಿಟ್ಟು ತುಪ್ಪಕ್ಕಂತ ಕೆಳಗೆ ಹೋಗ್ತಾನೆ, ಭಾರತದ ಬರೆದಿತ್ತು. AB 366 ಗಾಡಿ ಅದು, ಇನ್ನೂ ಸರಿ ಫ್ರೇಮಿಂಗ್ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಸ್ಟೋರಿ ಏನಂದ್ರೆ ನಾನು ಅಲ್ಲಿ ಬರ್ತಾ ಇದ್ನಲ್ವ, ಅವಾಗ ಇವನ ಕಡೆಯಿಂದ ಬಂದವನು ತುಪ್ಪಕ್ಕಂತ ಹೋಗ್ತಾನೆ. ಅವ್ನು ಬೆನ್ನಿಂದನೇ ಭರತ್ ಅಂತ ಗಾಡಿ ಬರುತ್ತೆ. ಏನಕ್ಕೆ ಅಂದರೆ ಪ್ರಕಾಶ್ ಬಾಲಂಗೋಚಿ ಇವನು. ನಾನು ಪ್ರಕಾಶ್ದು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಶೇರ್ ಮಾಡಿದ್ದೆ ಬೆಳಗ್ಗೆಯಿಂದ ಏನೇನು ಅಪ್ಲೋಡ್ ಮಾಡಿದ್ದೆ ನಾನು. ನೆಗೆಟಿವ್ ಆಗೋದು ನನ್ನ ನೆಗೆಟಿವ್ ಆಗಲ್ಲ, ಬೇರೆಯವ್ರಿಗೆ. ಅಂದರೆ ಪ್ರಕಾಶ್ ದುಡ್ಡು ಕೊಟ್ಟಿಲ್ಲ, ಅದನ್ನೇ ಅಪ್ಲೋಡ್ ಮಾಡಿದ್ದೆ. ಮತ್ತು ಇಲ್ಲಿ ಏನೋ ಹಿಂಗೆ ಹೆಣ್ಮಕ್ಳನ್ನೆಲ್ಲ ಹರೀಶ್ ತಂಡದವ್ರು ಕಳಿಸ್ತಾ ಇದ್ದಾರಲ್ಲ ಓಂ ಶಕ್ತಿ ತಿನ್ಕೊಂಡು, ಅದ್ರದ್ದು ನೆಗೆಟಿವ್ ಆಗಿ ಮಾಡಿದ್ದೆ. ಸೊ ಸುಮಾರು ಹಿಂಗೆ ನೆಗೆಟಿವ್ ವಿಷಯಗಳನ್ನ ಶೇರ್ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಹೋಗಿತೀವಿ ನಾವು, ಎದೆದ್ರಿಗೆ ಹೋಗಿತೀವಿ. ಕಣ್ಣಿಡ್ಬಿಟ್ಟು ಸಾನೆಟ್ ತೋರಿಸಿದ್ದೆ, ಅದೇ ನೀವು ಸೋಷಿಯಲ್ ಮೀಡಿಯಾದಾಗ ನಾನು ಅಪ್ಲೋಡ್ ಮಾಡಿದ್ದೆಲ್ಲ, ಅದೆಲ್ಲ ಕಣ್ಣಿಡ್ಬಿಟ್ಟು ನಾವು ರೋಡಲ್ಲೇ ಗಲಾಟೆ ಮಾಡ್ತೀವಿ, ಹೋಗಿತೀವಿ ಅಂತ ಹೆಂಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾರದು. ಕಿಯಾ ಸಾನೆಟ್, ಇದು ಸಾನೆಟ್ ಅಲ್ಲ, ಕಿಯಾ ಸಾನೆಟ್ಗಳು ಸಿಕ್ಕಾಬಿಟ್ಟೆ ನೋಡಿದ್ದೀನಿ. ತಮಿಳ್ನಾಡು ಗಾಡಿಗಳು ಅಷ್ಟೇ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ ಸುತ್ತಮುತ್ತ ಇವಾಗ, ತಮಿಳ್ನಾಡು ಗಾಡಿಗಳು. ಮತ್ತು ಇವಳು ಇದು ಸುರೇಶನ ಸೂರ್ಯಪುತ್ರ ಇದ್ದಾನಲ್ಲ ಅರುಣ, ಅವನ ಥರ ಮುಖ ಇಟ್ಕೊಂಡು ಒಂಥರ ಸ್ವಲ್ಪ ನೋಡೋಕೆ ಮುಖ ಅವನ ಥರ ಇನ್ನೊಬ್ಬ ಅವ್ನು ಬಾಲಂಗೋಚಿ ಒಬ್ಬಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರ್ತಿದ್ದ ಅರಸ್ ರೋಡಲ್ಲಿ ಫುಟ್ಬಾತಲ್ಲಿ. ಅವನು ಅಷ್ಟೇ ಕುಮುದಳ ಕಂದನೆ ಬಾಲಂಗೋಚಿ, ಮತ್ತು ಅವನು ಇದು ಸೇಮ್ ಟೈಮಲ್ಲಿ ಇದು ಆಯಿತು, ಯಾರು ರೆನಾಲ್ಡ್ ಡಸ್ಟರ್ ಪಾಸ್ ಆಗುತ್ತೆ. ರೆನಾಲ್ಡ್ ಡಸ್ಟರ್ ಇವುದು ಬಂದು ಕಡವಾಗಮ್ಮ, ರೆನಾಲ್ಡ್ ಡಸ್ಟರ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು ಸೇಮ್ ಅದೇ. ಸ್ವಲ್ಪ ಒಂದು ವೀಡಿಯೋದಲ್ಲಿ ಪ್ರೀವಿಯಸ್ ಶಾಪ್ಸಲ್ಲಿ ಅದು ಇವನು ಯಾರು ದುರ್ಗಾ ಪರಮೇಶ್ವರಿ ಕುಮಾರ್ ಬಾಲಂಗೋಚಿ ಅಂತ ವೀಡಿಯೋ ತೋರಿಸಿದ್ದೀನಿ ನಾನು. ಅರಸ್ ರೋಡ್ ಜಾಯ್ನ್ ಆಯ್ತೀನಲ್ಲ ಭಾಗ, ಅಲ್ಲಿಂದ ಸ್ವಲ್ಪ ದೂರ ಮುಂದಕ್ಕೆ ಹೋದ್ಮೇಲೆ ಆ್ಯಕ್ಚುಲಿ ಅವರೆಲ್ಲ ಬರೋದು. ಅಷ್ಟೊತ್ತಿಗೆ ಕ್ಯಾಮ್ರಾ ಕವರ್ ಮಾಡಿದೆ, ಅಲ್ಲಿ ನೋಡಿ ಆ ಕಡೆ ಬಾಲಂಗೋಚಿ ಇವಂದು ರಾಜೇಶ್ ಬಾಲಂಗೋಚಿ ಎಲ್ಲ ರಾಜನ ಆದೇಶ ಆಗಿದೆ ಅಂತ. ಇದೆಲ್ಲ ಅವ್ರಿಗೆ ಸುಮ್ಮನೆ ಫುಟ್ಬಾಲ್ ಸೌಂಡು ಕೇಳಿಸ್ಕೊಳ್ತಾ ಇದ್ದೀರಾ, ನಾನು ಮಾತಾಡ್ತಾರೆ ಕೇಳಿಸ್ತಾನೆ ಇಲ್ಲ ಅಂದ್ಕೊಳ್ತೀನಿ ನಾನು. ಅಲ್ಲಿ ಆ್ಯಕ್ಚುಲಿ ಏಪ್ರಿಲ್ ಆದಲ್ಲೂ ಅದನ್ನೆಲ್ಲ ಅವನು ಇವನ್ ಥರ ಇದ್ದಾನೆ ನೋಡೋದಕ್ಕೆ. R15 ಪಕ್ಕ ಹೋಯ್ತು ನೋಡೋದಕ್ಕೆ, ಇವನ್ ಥರ ಇದ್ದಾನೆ. ಯಾರೋ ಶಾಂಭವಿಯರ ಬ್ರದರ್ ಇದ್ದಾನೆ ಒಬ್ಬ ಅಣ್ಣ, ಹೆಸರು ಇದು ರಕ್ಷಿತ್ ಅಂತ. ಸೊ ಅವನು ಬಾಲಂಗೋಚಿ ಅವನು. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಮ ಭಕ್ತ ಮತ್ತು ಪಾರ್ಕಲ್ಲಿರೋ ವಕ್ಕರು ಒಡೆಯರ್ ನೆಟ್ವರ್ಕ್ ಜನಗುಡ್ಗ ಅವನು. अगर पैसा सिर्फ पड़ा रहे तो उसकी वैल्यू धीरे धीरे मिट्टी हो सकती है. टाइम टू मेक योर मनी वर्क फॉर यू. ग्रो पे आपको मिलेगी जीरो अकाउंट ओपनिंग चार्जेस, जीरो एनुअल मेंटेनेंस फीस, ताकि आपकी सेविंग्स जीरो ना रहे.
ಅಲ್ಲಿ ನಾಯಿ ಹೋಗ್ತಿದ್ದಿಲ್ಲ KA09MA 1500. ಅದಕ್ಕೆ ಮುಂಚೆ ಒಬ್ಬ ಸೈಕಲಲ್ಲಿ ಹೋಗ್ತಾ ಇದ್ದಾನಲ್ಲ, ಅಲ್ಲಿ ಸೈಕಲ್ ಈಗಲೂ ಹೋಗ್ತಾ ಇದ್ದ. ಅವನು ಆರ್ ಯು ರೆಡಿ ಅಂತ ಹಾಕ್ಕೊಂಡಿದ್ದ ಟಿ ಶರ್ಟ್ ಮೇಲೆ. ಆರ್ ಯು ರೆಡಿ ಅಂತ ಟಿ ಶರ್ಟ್ ಹಾಕ್ಕೊಂಡಿದ್ದೆ ಏನಕ್ಕೆ ಅಂದರೆ ಆ ನಾಯಿ ಹೋಯ್ತಲ್ಲ, ಸೇಮ್ ಅದೇ ಥರದ ನಾಯಿ ಹರೀಶ್ MLA ಹರೀಶ್ ಇದ್ದಾರಲ್ಲ, ಆ MLA ಹರೀಶ್ ಮನೆ ಮುಂದೆ ನೋಡಿದ್ದೆ ನಾನು. ಅದಕ್ಕೆ ಆರ್ ಯು ರೆಡಿ ಅಂತ ಕೇಳ್ತಾ ಇರೋದು ಅದು ಟಿ ಶರ್ಟು. ಅಂದರೆ ಐ ಆಮ್ ರೆಡಿ ಟು ಫೈಟ್, ನೀನು ರೆಡಿ ಇದೆಯಾ ಅಂತ ಅವರು ಕೇಳ್ತಾ ಇರೋದು. ಅತ್ತಪ್ಪನ ಬಾಲಂಗೋಚಿ ಹೇಳಿದ್ರಲ್ಲ. ಪಾದಗಳು, ನಾಲ್ಗೆ ಅಲ್ಲಿ ಊಟ ಮಾಡೋದ ನಂತರ ಮೈಯೆಲ್ಲ ಕಡ್ತ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ. ಅಲ್ಲಿ ಊಟ ಮಾಡ್ಕೊಬಂದೆ ಅಲ್ವಾ. ಈಗ ಇದು ಇದೆಯಲ್ಲ ಹೆಸರೇನು, ಕೋಟೆ ಆಂಜನೇಯ, ಅಲ್ಲಿ ಬರುವ ಏನಿರಲಿಲ್ಲ, ಅಲ್ಲಿ ಕಡ್ತ ಸ್ಟಾರ್ಟ್ ಆಯಿತು. ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಯಾಕಾಗಿ ಮಾಡಿರೋದು ಅಂದರೆ ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಬರಲಿ ಅಂತ. ಅದಕ್ಕೆ ನಿಲ್ಲಿಸೋದು ಅದನ್ನ ಸರ್ಕಾರ. ಅಂದರೆ ಮೈಯೆಲ್ಲ ಕಡ್ತಾ ಆದಮೇಲೆ ಅಬ್ವಿಯಸ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ನಾನು ಸ್ನಾನ ಮಾಡೋಕ್ಕೆ ಹೋಗ್ತೀನಿ. ಅದು ಸ್ಟ್ರಾಟಜೀಸ್ ಅವ್ರದ್ದು. ನಂಜನಗೂಡಿಗೆ ಕಳಿಸೋ ಪ್ಲ್ಯಾನ್ ಅಷ್ಟೇ. ಅದಕ್ಕೆ ಕೆಮಿಕಲೈಸ್ ಫುಡ್ ಕೊಟ್ಟಿದ್ದಾರೆ, ಕಡ್ತಾ ಹತ್ಕೊಂಡು ತಿನ್ನೋದಲ್ಲ. ಸೈಕಲ್ಲು, ಫುಟ್ಪಾತ್ ಮೇಲೆ ಸೈಕಲ್. ಆ್ಯಕ್ಚುಲಿ ಬೆಳಿಗ್ಗೆನೂ ಕವರ್ ಮಾಡಿದ್ದೀನಿ, ಒಂದು ಫೋಟೋ ಹೊಡೆದಿದ್ದೀನಿ, ವೀಡಿಯೋ ಎಲ್ಲ. ಸಾಧ್ಯ ಆದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದೊಂದು ಯಾರೋ KR ಹಾಸ್ಪಿಟ್ಲಿಗೆ ಮುಂಭಾಗ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಆ ಮೆಡಿಕಲ್ ಸ್ಟೂಡೆಂಟ್ಸಲ್ಲಿ ಒಬ್ಬ ಸೈಕಲ್ ಹೊಡ್ಕೊಂಬರ್ತಾನೆ. ಪಾಲಕ್ಕ ಮುಖ ಕ್ಲೀನಾಗಿ ಮುಚ್ಕೊತಾನೆ, ಫ್ರೇಮಿಂಗಲ್ಲಿ ಕಾಣದೇ ಇರೋದು ಅಂತ. ಫೋಟೋ ಹೊಡೆದು ಅಪ್ಲೋಡ್ ಮಾಡ್ರೆ ಸೋಷಿಯಲ್ ಮೀಡಿಯಾಗೆ. ಅವನ ಅಕ್ಕಪಕ್ಕ ಮನೆಯವರು ಯಾರಾದ್ರೂ ಕಂಡು ಹಿಡಿತಾರಪ್ಪ. ಗೊತ್ತಾ ಬುದ್ಧಿವಂತರು. ಈ ಫುಟ್ಪಾತ್ ಮೇಲೆ ಏನಕ್ಕೆ ಕಾಣಿಸ್ಕೊಳ್ಳೋದು ಅಂದರೆ ಇದ್ರ ಮುಂದೆ ಜಡ್ಜ್ ಅಂತೀನಿ, ಕೋರ್ಟ್ ಮುಂದೆ, ಹಳೆ ಕೋರ್ಟ್ ಇದೆಯಲ್ಲ, ಹಳೆ ಕೋರ್ಟ್ ಮುಂಭಾಗ ಫುಟ್ಪಾತ್ ವೆಂಡರ್ಸ್, ಫುಟ್ಪಾತಲ್ಲಿ ಅಂಗಡಿ ಇಟ್ಟಿದ್ದವರು ನನ್ನ ಮೇಲೆ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ಹಲ್ಲೆ ಮಾಡೋರಲ್ಲ, ಅಲ್ಲಿ ಸೇಮ್ ಇದೇ ಥರ ವಿಷುವಲ್ ಕವರ್ ಮಾಡಿದ್ದೀನಿ ನಾನು. ಫುಟ್ಪಾತ್ ಮೇಲೆ ಸೈಕಲ್ ಹೊಡ್ಕೊಂಡ್ಬಂದು ಹುಡುಗ ಏನೇನೋ ಮಾಡ್ದು. ಇವ್ನು ಜ್ಞಾಪಿಸಿದಂಥ ಒಳ್ಳೇದಾಯ್ತು ಗುರು. ಅಲ್ಲೇ ಬರೋದು ಹರೀಶ್ MLA ಹರೀಶ್ ಮನೆ ಅಲ್ಲೇ ಬರೋದು. ಇಲ್ಲೂ ಅಷ್ಟೇ ಕಿಶೋರ್ ಅವರು ತುಂಬಿ ತುಳುಕ್ತಾ ಇದ್ದಾರೆ ಪಾರ್ಕಲ್ಲಿ. ಇಷ್ಟೊತ್ತೆಲ್ಲ ಮಠ ಮಧ್ಯಾಹ್ನ ನೋಡಪ್ಪ ಈ ಚಂದ ಕ್ಲೀನ್ ಮಾಡಿಬಿಟ್ರೆ ಮೈಸೂರು ಉದ್ಧಾರ ಯಾವತ್ತೂ ಆಗೋಗಿರೋದು. ಅವ್ರಿಗೇ ಅನಿಸಿದೆಲ್ಲ. ಇಲ್ಲಿ 2 ಬೆಂಚ್ ಖಾಲಿ ಇರೋದು. 3 ಮತ್ತು 4 ಇನ್ನೆಲ್ಲ ಪೂರ್ತಿ ಕವರ್ ಆಗಿದೆ. ಇಡೀ ಪಾರ್ಕ್ ಪೂರ್ತಿ ಕವರ್ ಇದೆ. ಯಾಕೆ 3 ಮತ್ತು 4 ಮಾತ್ರ ಬಿಟ್ಟಿದ್ದಾರೆ ಅಂದರೆ 3 ನೈಟ್ ಪೊಸಿಷನ್, ನಮ್ಮ ತಾಯಿಯ ಸಕ್ಸೆಸರಲ್ಲಿ ಕೂತ್ಕೊಳ್ಳಿ ಅಂತ, ಅಥವಾ ನಮ್ಮ ಡ್ಯಾಡಿ ಜಾಗದಲ್ಲಿ ಕೂತ್ಕೊಳ್ಳಿ ಅಂತ. 2ರಲ್ಲೊಂದು. ನಮ್ಮ ಡ್ಯಾಡಿ ಜಾಗ ಅಥವಾ ನಮ್ಮ ತಾಯಿಯ ಸಕ್ಸೆಸರ್ ಜಾಗ, 2ರಲ್ಲೊಂದಿದೆ ಅಷ್ಟೇ. ನಂಬರ್ 1 ಜಾಗ, ನಂಬರ್ 2 ಜಾಗ 2 ಸ್ಪೇಸ್ ಇದೆ. ಅವನು 3, 4, 5 ಜನ ಕವರ್ ಇದ್ದಾರೆ ಅಲ್ಲಿ ಹುಡುಗರು. 5 ಜನ ಒಬ್ಬ ಪಾದ ಬೇರೆ ತೋರಿಸ್ತಾ ಇದ್ದಾನೆ. 5 ಜನ ಪೌನ್ ಪೊಸಿಷನು ಅಂದರೆ ಕುಮುದ ಮತ್ತು ಹರೀಶ್ ಮತ್ತು ಅವರ ಮಗ 3 ಜನ ಮೇ ತಿಂಗಳಲ್ಲಿ ಹುಟ್ಟಿರೋದು. ಅದಕ್ಕೋಸ್ಕರ ಇವರು ತೋರಿಸ್ತಾ ಇರೋದು. ग्रो करने वालों का नजरिया ही कुछ और होता है. ಇವನಾರ ವಾಲಂಟಿಯರು. ಇವನು ಆ್ಯಕ್ಚುಲಿ ಎಲ್ಲಿಯವನೋ ಅಂತ ಗೊತ್ತಿಲ್ಲ. ಇವನು ಬಹುಶಃ ಇಲ್ಲೇ ಸುತ್ತಮುತ್ತ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಅಥವಾ ಅಕ್ಕಪಕ್ಕ ಇರೋ ಆಫೀಸ್ ಅವನಿರ್ಬೋದು. ನಾನು ಈ ಪಾರ್ಕಲ್ಲಿ ನಾನು ನೋಡ್ತಾ ಇರೋದು 2ನೇ ಬಾರಿ. 2 ಸರಿನೂ ಒಂದೇ ಜಾಗದಲ್ಲಿ ಕಾಣಿಸ್ಕೊಂಡಿರೋದು. ಬೇಸಿಕ್ ಫೋನ್ ಕೈಯಲ್ಲಿ, ಶೂಟ್ ಸೆಕ್ಯೂರಿಟಿ ಗಾರ್ಡ್ ಹಿಡಿಬೇಕು. ಅಲ್ಲಿ ಫಸ್ಟ್ ಬೆಂಚ್ ಇದೆ. ಆ ಫಸ್ಟ್ ಬೆಂಚ್ ಕೆಳಗಡೆ
ಒಬ್ಬ ಕೂತ್ಕೊಂಡಿದ್ದಾನೆ, ಅವನ ಜೊತೆ ಇವನು ಕೂತ್ಕೊಂಡಿದ್ದು. ತಮಾಷೆ ಏನು ಅಂದರೆ ಅವತ್ತೊಂದು ಸಲ ನಾನು ಫಸ್ಟ್ ಬೆಂಚಲ್ಲಿ ಮಲಗಿದ್ದಾಗ ಸೇಮ್ ಹಂಗೆ ಫಸ್ಟ್ ಬೆಂಚ್ ಪಕ್ಕ ಕೆಳಗಡೆ ಜಾಗ ಖಾಲಿ ಇದೆಯಲ್ಲ, ಅಲ್ಲಿಬ್ಬರು ಕೂತ್ಕೊಂಡು ಭಯಂಕರ ಮಾತಾಡ್ತಾರೆ ಗುರು. ನನಗೆ ಗೊತ್ತೇ ಆಗಿಲ್ಲ, ಮಳಿಕೆ ಎದ್ದೋಡ್ಬಿಟ್ಟಿದ್ದೀನಿ ಚೆನ್ನಾಗಿ. ಇವ್ರ ಮಾತು ಕೇಳಿಸ್ಕೊಳಕ್ಕಾಗದೆ ಎಚ್ಚರ ಆಯಿತು. ಎಚ್ಚರ ಆದಮೇಲೆ ನೋಡ್ತೀನಿ ಇವು ತಲೆ ಹತ್ರನೇ ಬಂದು ಇಬ್ಬರು ಕೂತ್ಕೊಬಿಟ್ಟು ಗಲಾಟೆ ಮಾಡ್ತಿದ್ದಾರೆ ಎದ್ದೋತದ್ವಾ ಇವನು ಎದ್ದೋತದ್ವಾ ಗಲಾಟೆ ಮಾಡ್ತಾವ್ರೆ. ಆಮೇಲೆ ನಾನು ಯಾವ ಬಡ್ಡ ಬೈಕೊಂಡು ಇಟ್ಕಾಯ್ತು ಅಂದರೆ ಒನ್ ಆಯ್ತು. ಆ್ಯಕ್ಚುಲಿ ಇವರು ಪಿಜ್ಜಾ ತರಿಸ್ಕೊಂಡು ತಿಂತಾವೆ, ಹೆವಿ ಗಲಾಟೆ ಮಾಡ್ತಾವೆ. ಅದು ಯಾರು ಜಾಬಲ್ಲಿ ದುಡ್ಡು ಕತ್ಕೊಂಬಂದ್ರೆ ಗೊತ್ತಿಲ್ಲ, ಸೌಂಡ್ ಬರೋ ಪಿಜ್ಜಾ ತಿನ್ನೋಕ್ಕೆ. ಎಕ್ಸಾಕ್ಟ್ಲಿ ಅವತ್ತು ಹಿಂಗೇನೆ ಅಷ್ಟು ದೂರದಿಂದ ಬಂದು ನಿಂತ್ಕೊಂಡು ಮುಂದೆ ಮಾತಾಡ್ತಾವನೆ ಅಂದರೆ ಎಂಥ ಮಿಡ್ರಿಗೂಟ ಆಟ ಆಡಿರ್ಬೇಡ ಅವ್ನು ಲೆಕ್ಕ ಹಾಕಿ. ಅವತ್ತು ಮೊಬೈಲ್ ಇರಲ್ಲ ನನ್ನ ಹತ್ರ, ಮೊಬೈಲ್ ಚಾರ್ಜ್ಗೆ ಇಟ್ಬಿಟ್ಟು ಬಂದಿದ್ದೆ. ಅಲ್ಲಿ ಫಸ್ಟ್ ಬೆಂಚ್ ಪಕ್ಕದಲ್ಲೇ, ಫಸ್ಟ್ ಬೆಂಚಿಂದ ಕರೆಕ್ಟಾಗಿ 2 ಅಡಿ ಅಥವಾ 3 ಅಡಿ ದೂರದಲ್ಲಿ, 3 ಅಡಿ ಮ್ಯಾಕ್ಸಿಮಮ್ ಅಂದರೆ 3 ಅಡಿ ದೂರ. ಇಲ್ಲ ನೋಡಿ ಹೋಗ್ತಾ ಇಲ್ಲ, ಇಲ್ಲೇ ಸಾಯ್ತಾವನೆ ಅಂದ್ಕೊಂಡು. ಕೂಡಲೇ ಮಗ ತೋರ್ಸೋದು ಅಂತ ಹೇಳ್ತಿದ್ದಾರೆ. ಅಲ್ಲಿ ಕೂತ್ಕೊಂಡಿರೋದು ಕರ್ಕಳ ರಮೇಶ್ ಬಲಂಗೋಚಿ. ಆಯ್ತು, ಕೂಡಲೇ ಮಕ್ಕ ತೋರ್ಸಕ್ಕೆ ಕೊಡ್ತಿರೋದು. ಆ್ಯಕ್ಚುಲಿ ಒಳ್ಳೆ ವಿಷಲ್ ಮಿಸ್ ಆಗೋಯ್ತು ಅಡ್ವರ್ಟೈಸ್ಮೆಂಟಿಂದ. ಇವನಿದ್ದಾನಲ್ಲ ದೇವಸ್ಥಾನದಲ್ಲಿ ಗಣೇಶ ಇದ್ದಾನಲ್ಲ, ಗಣೇಶ್ ಅವನು ಬಂದು ಈಗ ಆ್ಯಕ್ಚುಲಿ ನೆಲ್ಲಿ ನೀರು ಬಿಟ್ಟಿದ್ರು. ಸೋಪ್ಗಳು ಕವರ್ ಕಾಣ್ತಿದ್ದಾರಲ್ಲ, ಲೈಫ್ ಬಾಯ್ ಸೋಪಲ್ಲಿ ಫೋಕಸ್ ಮಾಡ್ತಾ ಹತ್ರಕ್ಕೆ ಹೋಗ್ತೀನಿ. ಲೈಫ್ ಬಾಯ್ ಸೋಪ್ ಕಾಣ್ತಿದ್ದಲ್ಲ, ಯಾರೋ ಸೋಪ್ ಯೂಸ್ ಮಾಡ್ಕೊಂಡು ಇಲ್ಲಿ ಸೋಪ್ ಬಿಟ್ಟಿದ್ದ. ನಾನು ಅದೇ ಸೋಪ್ ಎತ್ಕೊಂಡು ಕೈಕಾಲು ಮುಖ ತೊಳೆದ್ಬಿಟ್ಟು ಅಲ್ಲೇ ಬಿಟ್ಟು ನನ್ನ ಪಡನ ಹೋಗ್ತಿದ್ದೆ. ಅವನು ಗಣೇಶ ಬಂದ, ಸೋಪ್ ಎತ್ಕೊಬಿಡಿ, ಅಲ್ಲಿ ಇಡೋದು ಬೇಡ, ಅಲ್ಲಿಟ್ರೆ ಎಲ್ಲ ಗಲೀಜಾಯ್ತದೆ ಅಂತ. ಸೋಪ್ ನಂದಲ್ಲ ಅಂದರೆ ತೆಗ್ದು ಒಳಗೆ ಎಸ್ತ, ಆ ಕಡೆಗೆ ಇಲ್ಲಿಗೂ ಅಲ್ಲ ಅಲ್ಲಿಗೆ ಪಾರ್ಕ್ ಒಳಗಡೆಗೆ ಎಸ್ತ. ಇಲ್ಲಿ ಕೂತ್ಕೊಂಡಿರೋ ಬ್ಯಾಕಪ್ ಫಿಗರ್ಗಳು 2 ಜಾಗ ಬದಲಾಯಿಸಿದ್ರು. ಮುಖ ತೊಳೆಯುವಾಗಲೂ ಹಿಂದೂ ಮುಂದೆ ನೋಡ್ತಾ ಇದ್ದ. ಮುಖಕ್ಕೆ ಸೋಪ್ ಹಾಕಿದ್ದು ಮುಂಚೆ ಹಾಕ್ಲೋ ಬಾಡುವ ಅಂತ 2 ಸಾರಿ ಯೋಚನೆ ಮಾಡ್ತಿದ್ದೆ. 2 ಸಾರಿ ಜಾಗ ಚೇಂಜ್ ಮಾಡಿರೋದು. ಹುಡುಗರು ಫಾಲೋ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಮುಂದೆ ಅನ್ಕೊ ಮೊಳೆ ಹೊಡಿತಾ ಇದೆ ಅವನು. ಟೀಮ್ ಮೈಸೂರು ಎಂಟ್ರಿ. ಗಿಡ ನೆಟ್ಟೋದು ಆಸಾಮಿಗಳು ಎದುರು ಕರ್ಕೊಬಂದು ಅವತ್ತು ಏನೋ ಫಂಕ್ಷನ್ ಮಾಡೋದವರು ಅಡ್ರೆಸ್ಗೆ ಇರಲಿಲ್ಲ ಒಬ್ಬರು. ಗಿಡ ಎಲ್ಲ ಸತ್ತೋಯ್ತಾ ಇವಾಗ ಬಿದ್ದು, ಅದನ್ನು ಕವರ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಅದಾದಮೇಲೆ ಸೆಕೆಂಡ್ ಡೇ ಕಾಣಿಸ್ಕೊಳ್ತಾ ಇರೋದವರು. ಹೇಗೆ ಸೇಮ್ ಮದುವೆ ಹತ್ರ ಪೈಪ್ ಇಟ್ಕೊಂಡಿದ್ದಾರೆ. ದುರ್ಗಾ ಪರಮೇಶ್ವರ ದೇವಸ್ಥಾನದಿಂದ ಕನೆಕ್ಷನ್ ತೊಗೊಳ್ತಿದ್ದಾರೆ. ಏನೋ ಕಾಮಗಾರಿ ಪ್ರಗತಿಯಲ್ಲಿದೆ. ಆ್ಯಕ್ಚುಲಿ ಇವ್ರು ಗಿಡ ನೆಟ್ಟೋದ್ಮೇಲೆ ನನ್ನ ಬಲವಂತವಾಗಿ
ಸೆಕೆಂಡ್ ಟೈಮ್, ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಕರ್ಕೊಂಡೋಗಿದ್ದೆ ಅಲ್ಲಿಗೆ. ನಾನು ಆಲ್ರೆಡಿ ದೇವಸ್ಥಾನಕ್ಕೆ ಫಸ್ಟ್ ಒಂದ್ಸರಿ ಹೋಗಿದ್ದೇ ಬಂದಿದ್ದೆ, ಎರಡನೇ ಸೆಕೆಂಡ್ ಟೈಮ್ ಹಿಂದ್ಗಡೆ ಹೋಗಿದ್ದು ಅಮ್ಮನ ತುಲ್ಲು ಉಗಿಯೋದು ಹೆಂಗೆ ಕುಳಿತಾರೆ ಎಲ್ಲ ಓಡಾಕೆ ಬಲ್. ಬಹುಶಃ ಅಲ್ಲಿಂದ ಓಡಿಸ್ತೀವಿ ಅಂತ ಏನೋ ಆ್ಯಟಿಟ್ಯೂಡ್ ಕಟ್ ಮಾಡ್ತಾರೆ ಅವ್ರು. ಇವತ್ತು ನಾನು ನೋಡಿಸ್ಬೋದು, ಆದರೆ ನಾಳೆ ಪೂರ್ತಿ ಭೂಮಿ ಮೇಲಿಂದ ನಾನು ಓಡಿಸ್ತೀನಿ. ಇದು ಇವತ್ತಿನ ಪಾರ್ಕ್ ಒಳಗಡೆ ನಡೀತಾ ಮೇಜರ್ ಎರಡನೇ ಡೆವಲಪ್ಮೆಂಟ್. ಒಂದು ಇವ್ರದ್ದು, ಇನ್ನೊಂದು ಅದು ಏನು ಹುಡುಗರು ಫೀಲ್ಡಿಂಗ್ ಮಾಡ್ತಾಯಿದ್ದು. ಏನು ನಡೀತಾ ಒಟ್ಟಲ್ಲಿ. ಜೊತೆಗೆ ಇನ್ನೊಂದೇನಂದರೆ ಮಲಗಿದ್ದು ಎದ್ದ ತಕ್ಷಣ ಅಲ್ಲೊಬ್ಬ ಕಾಣಿಸ್ಕೊಂಡಿದ್ದ ಇವತ್ತು. ಎದ್ದು ಕೂಡ ಸರ್ ಹಿಂಗೆ ಕೂತ್ಕೊಂಡಿದ್ದು ನಿಮಗೆ ಅಲ್ಲಿ ಬೇಕು ಅಂತ ಕಾಣಿಸ್ಕೊಂಡಿದ್ದು. ನೋಡೋದ ಏನೇನೋ ಆಗುತ್ತೆ ಅಲ್ಲ, ಆಗೋದಲ್ಲ ಅವ್ರು ನೋಡೋದಕ್ಕೆ, ನಾನು ನೋಡೋದಕ್ಕಲ್ಲ. ಅದೇ ಅವನ್ನ ಸೋಳ ಮಾಡುತ್ತ ಅಂದ್ರೆ X592 ಅವೆಂಜರ್. ಇವನು ಹೋಗ್ತಾನಲ್ಲ ಸುಳ ಮಗ, ಇವನು ಉಗಿದ್ಬಿಟ್ಟು ಹೋದ. ಇವನು ಯಾವುದು ಗಾಡಿ ನನಗೆ ಗೊತ್ತಿಲ್ಲ, ಇದೇ ಬೇಕು. ಫಿಟ್ 5ಅಲ್ಲಿ 872 ಗಾಡಿ. ಹೇಳ್ಕೊಂಡು ಹೋಗ್ತೀವಿ ಅಂತ 3454 ಗಾಡಿ ಕಡ್ಕೊಳಗೆ ಹೇಳ್ಕೊಂಡು ಹೋಗ್ತೀವಿ ಅಂತ ಅಲ್ಲ. ಮುದ್ಕ ಲೋಡಕ್ಕೆ ಬಲ್ ಕೂತಾನಲ್ಲ ಅವನು. ಕೈಲಿ ಕ್ಯಾಮ್ರಾ ಇರೋದು ಗೊತ್ತಾಯಿತು. ಇಲ್ಲೇ ಇರೋ ಬಡ್ಡಿ ಮಗ ಭಾಳ ಬಿಸ್ತಾ ಇದೆ ಆಟೋದವನು. ಅವನು ಪೊಲೀಸು ಗೇಟ್ ಮುಂದೆ ಕಾಯ್ಕೊಂಡು ನಿಂತವ್ರ. ಪ್ಯಾಷನ್ ಸಮಥಿಂಗ್ ಈಸ್ ಇನ್ ಪ್ರೋಗ್ರೆಸ್ ಹೋಟಲ್ಲಿ. ಏನೋ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಇದು ಎಲ್ಲಿ ದುರ್ಗಾಪರಮೇಶ್ವರ ದೇವಸ್ಥಾನದ್ದು ಮತ್ತು ಹರೀಶ್ MLA ಹರೀಶ್ ಅವ್ರದ್ದು ಓಂ ಶಕ್ತಿ ಜನಗಳನ್ನೆಲ್ಲ ಟೂರ್ಗೆ ಹತ್ತಿಸ್ತಾ ಇದ್ದಾರಲ್ಲ, ಅಲ್ಲಿ ವೀಡಿಯೋ ಕವರ್ ಮಾಡಿ ಅಪ್ಲೋಡ್ ಮಾಡಿದ್ನಲ್ಲ. ಅದಾದಮೇಲೆ ಏನೇನೋ ಸುತ್ತಮುತ್ತ ಪ್ರೋಗ್ರೆಸ್ ನಡೀತಾ ಇದೆ ಒಟ್ಟಲ್ಲಿ, ಎದುರಿಸುವಂಥ ಪ್ರೋಗ್ರೆಸ್. ಅವನು ಕಾಲು ತೋರಿಸ್ತಾ. JS 7714 ಗಾಡಿನ ಅವನದು ಎದುರು ಇರ್ಬೋದು. ಕುಮಾರ್ ಬಲಂಗೋಚಿ ಅವನು. ಯಾವ ಕುಮಾರ್ ಗೊತ್ತಾ? ಅದೇ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಶುಗರ್ ಜ್ಯೂಸ್ ತೆಗಿತಾನಲ್ಲ ಅವನು. KA09888847. ಇಲ್ಲೇ ಇರೋ ಫೋಟೋ ಕೂಡ ಐಶ್ವರ್ಯ ಅರ್ಜುನ್ ಇವನ್ ಗಂಡ ಇದ್ದಾನಲ್ಲ, ನನ್ನ ಹೆಸರೇನು, ರಿಯಾಲಿಟಿ ಶೋ ಗಂಡ ಇದ್ದಲ್ಲ, ಸೇಮ್ ಅದೇ ಥರ ಇದ್ದ. ಬ್ಲಾಕ್ ಮಾಡ್ಕೊಂಡಿರೋದು, ಓಡಾಡೋಕ್ಕೆ ಜಾಗ ಇಲ್ಲ ನನಗೆ. ಎಲ್ಲ ಇದ್ದಾರೆ ಬಿಡು, ಎಲ್ಲ ಇದ್ದಾರೆ ಮಾಷಾ ಅಲ್ಲಾ. ಅಲ್ಲಿ ನಿಂತ್ಕೊಂಡು ಯೂರಿನ್ ಪಾಸ್ ಮಾಡೋದ್ರ ಬಡ್ಡಾಯ್ತು. ಕ್ಯಾಮರಾ ಮೇಲೆ ಕೊಳೆ ಇದೆ, ಯೂರಿನ್ ಪಾಸ್ ಮಾಡೋ ಕರೆಕ್ಟಾಗಿ ನಾನು ಸ್ಟ್ರೈಟಾಗಿ ನಿಂತ್ಕೊಡು. ಗೋಳೆ ಮಕ್ಕಳು ತಂದು ನವೀನ AB ಏನೋ ಸಮಥಿಂಗ್ ಇದೆ. ನವೀನ ಅಂದರೆ ನಾ ಅಕ್ಷರ ಇಲ್ಲ, ಎರಡನೇ ನಾ ಇದೆ. ನವೀನ ಎರಡನೇ ನಾ. ಅಲ್ಲಿ ಆ್ಯಕ್ಚುಲಿ ಒಂದು ಹುಡುಗ ಆಟೋ ಮೇಲೆ ನಿಂತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತೀನಲ್ಲ, ಅದು ಇಮೇಜ್ ಫಾರ್ಮುಲಾ. ಆ್ಯಕ್ಚುಲಿ ಲಕ್ಷ್ಮಿ ಅಂತ ಒಂದು ಆಟೋ ಹೋಯ್ತು ಇಲ್ಲಿ, ಲಕ್ಷ್ಮಿ ಅಂತ. ಮತ್ತು ಸಂತೋಷ್ ಆನಂದ್ ಬ್ರದರ್ಸ್ ಅಂತ ಹೋಯ್ತು, ಮತ್ತು ಸಂತೋಷ್ ಅಂತ ಹೋಯ್ತು. ಆನಂದ್ ಬ್ರದರ್ಸ್ ಟೆಕ್ಸ್ಟೈಲ್ಸ್ ಇದು ಬ್ಯಾಗ್ ಹೋಗಿದ್ದು. ಇದೆಲ್ಲ ಏನಂದರೆ ದುರ್ಗಾಪರಮೇಶ್ವರ ದೇವಸ್ಥಾನದವ್ರದ್ದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ವಿಷಯ ಏನಂದರೆ ಅಲ್ಲಿ ನಾನ್ ವೆಜ್ ಊಟ ಕೊಟ್ಟರು. ನನಗೆ ಬರೀ ಪಾಯಸ ಕೊಡಲಿಲ್ಲ. ನಂಬರ್ 1 ಪಾಯಸ ಕೊಡಲಿಲ್ಲ. ನಾನೇ ಕೇಳಿ ಹಾಕ್ಸ್ಕೊಂಡೆ, ಕೊಡಲಿಲ್ಲ ಅವರು ಪಾಯಸ, ನಾನೇ ಹಾಕ್ಸ್ಕೊಂಡೆ ಕೇಳಿ. ಆಮೇಲೆ ಇನ್ನೊಂದು
ಏನಪ್ಪ ಮಟನ್ ಕೊಡಿಲ್ಲ, ಮಟನ್ ಸಾಂಬಾರಿದು. ಅಲ್ಲಿರೋರಿಗೆ ಎಲ್ರಿಗೂ ಮಟನ್ ಹಾಕಿದ್ರು, ಒಬ್ಬೊಬ್ಬರಿಗೆ 2 ಪೀಸ್ 3 ಪೀಸ್ ಬೀಳ್ತು. ನನಗೆ ಸಣ್ಣದು ಸಿಕ್ಕಾಪಟ್ಟೆ ಸಣ್ಣದು ಚರ್ಬಿ ಉಂಡು ಅಷ್ಟೇ. ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವೇನು ದುಡ್ಡು ಕೊಟ್ಟು ತೊಗೊಂಡಿರೋದಲ್ಲ. ಸೊ ಈಗ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ನಾನು ಕೊಟ್ಟಾದ್ಮೇಲೆ ಇಲ್ಲ ರೆಕಾರ್ಡ್ ಮಾಡಲ ಅಂದ್ಬಿಟ್ಟು ಹುಡುಗನ ಮೇಲೆ ಕಚ್ಚಿದ್ದು ಇಮೇಜ್ ಫಾರ್ಮುಲಾ. ವಾಟರ್ ಬಾಟ್ಲು ಕೂಡ ಇದೆ ಅವ್ರದ್ದು. ವಾಟರ್ ಬಾಟ್ಲು ಕೂಡ ಇದೆ ಅಲ್ಲಿ. ಅವನು ಈ ಕಡೆ ಬರ್ತಾನೆ, ವಾಟರ್ ಬಾಟ್ಲ್ ಇಟ್ಕೊಂಡು ಹೋಗ್ತಾನೆ. ನನಗೆ ವಾಟರ್ ಬಾಟ್ಲ್ ಸಿಕ್ಕಿಲ್ಲ. ಒಬ್ಬೊಬ್ರಿಗೆ ಒಂಥರ ಯಾರಿಗೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ನನಗಂತೂ ಫೋಕಸ್ ಮಾಡಿ ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ. ವಾಟರ್ ಬಾಟ್ಲು ಸಿಕ್ಕಿಲ್ಲ, ಮತ್ತು ನಾನ್ ವೆಜ್ ಪೀಸ್ಗಳು ಸಿಕ್ಕಿಲ್ಲ, ಮತ್ತು ಪಾಯಸ ಕೊಡಲಿಲ್ಲ. ನಾನೇ ಪಾಯಸ ಕೇಳಿ ಹಾಕ್ಸ್ಕೊಂಡೆ. ಹಾಕ್ಸ್ಕೊಂಡ್ರು ಒಂದೇ 2 ಸ್ಪೂನ್ ಚಿಕ್ಕ ಸ್ಪೂನ್ ಹಾಕಿದ್ದು. ನನ್ನ ಮುಂದೆ ಇದ್ನಲ್ಲ ಅವನು ಅನ್ನ ಸಾಂಬಾರು ಏನೂ ಹಾಕ್ಸ್ಕೊಳ್ಳಿಲ್ಲ, ಬರೀ ಪಾಯಸ ಮಾತ್ರ ಒಂದು ದೊಡ್ಡ ತಟ್ಟೆ ತುಂಬ ಹಾಕ್ಸ್ಕೊಂಡ. ಮತ್ತು ಇನ್ನೂ ಸುಮಾರು ಜನ ನಾನು ಅಲ್ಲಿ ಊಟ ಇಸ್ಕೋಬೇಕಾದ್ರೆ ಚಾಮರಾಜನಗರ ಗಾಡಿ ಎಷ್ಟು ಗಂಟೆಗೆ ಇರೋದು ಇವಾಗೈತಾ ಅಂತ ಮಾತಾಡ್ತಾಯಿದ್ರು. ಜೊತೆಗೆ ಇಲ್ಲಿ ಊಟ ಮಾಡ್ತಾ ನಿಂತ್ಕೊಂಡಿದ್ನಲ್ಲ, ಅವಾಗಲೂ ಕೂಡ ಒಂದು ಹುಡುಗ ಬಂದ್ಬಿಟ್ಟು ಚಾಮರಾಜನಗರ ಗಾಡಿ ಎಷ್ಟು ಗಂಟೆ ಅಲ್ಲೇ ನಿಂತಾನೆ. ಯೆಲ್ಲೋ ಕಲರ್ ಟಿ ಶರ್ಟ್, ಹಾಫ್ ಸ್ಲೀವ್ಸ್ ಹಾಕ್ಕೊಂಡಿದ್ದಾನಲ್ಲ ಅವನು, ಯೆಲ್ಲೋ ಕಲರ್ ಸ್ಲೀವ್ಸ್ ಹಾಫ್ ಸ್ಲೀವ್ಸ್ ಹಾಕ್ಕೊಂಡಿದ್ದಾನಲ್ಲ ಆ ಹುಡುಗ. ಅಲ್ಲಿ ಹಾಫ್ ಸ್ಲೀವ್ಸ್ ಹಾಕ್ಕೊಂಡಿದ್ದಾನಲ್ಲ ಆ ಹುಡುಗ. ದೊಡ್ಡ ಅಡ್ಡಿಕಿಟ್ಟೆ, ಅದಕ್ಕೆ ಅದಕ್ಕೆ ಹೋಗಿದ್ದು. ಇಲ್ಲ ಅವನು ಹೊಟ್ಟಿಸ್ಕೊಂಡು ಹೋಗ್ತಾರೆ ಗೋಳಿ ಬಂದ್ಕೊಂಡು. ಹಾಫ್ ಸ್ಲೀವ್ಸ್ ಹಾಕ್ಕೊಂಡಿರೋ ಹುಡುಗ ಎಷ್ಟು ಗಂಟೆಗೆ ಇರೋದು ಚಾಮರಾಜನಗರ ಗಾಡಿ ಅಂತ ಗೊತ್ತಿಲ್ಲಪ್ಪ ಅಂದೆ. ಸರಿ ಏನು ಸುಮ್ಮನೆ ಆದ. ಅಲ್ಲಿಗೆ ಹೋಗಿ ನಿಂತಿದ್ದಾನೆ. ಆಮೇಲೆ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ಮ್ಯಾಕ್ಸ್ ಮಂಜುಳ ಅವರ ಬಲಂಗುಚ್ಚಿ ಒಂದು. ಇನ್ನೊಂದು ಏನು ಹೇಳೋದು, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಆಗಲೇ ಹೇಳಿದೆ. ಓಕೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಇನ್ಕ್ಲೂಡಿಂಗ್ ಅದು. ಇಲ್ಲಿ ಮುಂದೆ ಹೆಂಗೆ ಆಟೋದೆಲ್ಲ ಮೈಸೂರು ತೇರು ಅಂತ ಏನೋ ಇದೆ. ಮೈಸೂರು ತೇರು ಅಲ್ಲ, ಸರಿ ಮೈಸೂರು ಸಂತೆ ಅಂತ. ಆ್ಯಕ್ಚುಲಿ ಆ ಕಡೆಯಿಂದ ಕವರ್ ಮಾಡಿದಾಗಲೇ ಕಂಡಿರುತ್ತೆ ಅದು ವಿಡಿಯೋ. ಮತ್ತು ಇದು ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ, ಫ್ರೇಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಆಗಲೇ ಸಿಕ್ಕಿರುತ್ತೆ ಅದು. ಊಟ ಅದ್ವಾ ಇದೆ ಗುರು. ಆಟೋ ತುಂಬ ಇದೆ. ನಾನ್ ವೆಜ್ಜು ಅಷ್ಟೇ ಬೇಜಾನಿದೆ. ಬಡ್ಡಿ ಮಕ್ಕಳು ಹಾಕೋದೇ ಕೊಟ್ಟಿರೋದು, ಹೊಟ್ಕೊಂಡು ಹಾಕಿಲ್ಲ ಅಷ್ಟೇ. ಅಂದರೆ ನನಗೆ ಅಂತಲ್ಲ, ಬೇರೆಯವ್ರಿಗೆಲ್ಲ ಹಾಕಿದ್ರು, ನನಗೆ ಹಾಕಿಲ್ಲ ಅಷ್ಟೇ. ಈ ಆಟೋದಲ್ಲಿ ಇಳಿದು ಆ ಕಡೆ ಹೋಗ್ತಾ ಇದ್ದಾಳಲ್ಲ ಅವಳು, ಲೇಡಿ ಹೋಗ್ತಿದ್ದಾಳಲ್ಲ ಬ್ಯಾಗ್ ಹಿಡ್ಕೊಂಡು. ಆಟೋ ಸ್ಟಾರ್ಟ್ ಆಯ್ತಲ್ಲ, ಆ ಲೇಡಿ ಹೋದ್ಲಲ್ಲ ಅವಳು ಇದು ಲಕ್ಷ್ಮೀ ಬಾಲಂಗುಚ್ಚಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ 5932 KA 55 5932 ಆಟೋ ಹೋದ. ಅಲ್ಲಿ ಇಳಿದು ಹೋಗ್ತಾ ಇದ್ದಾಳಲ್ಲ ಊಟ ಮಾಡಿಕೊಂಡು. ಅವಳು ಆ್ಯಕ್ಚುಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಲಕ್ಷ್ಮಿ ಅಂತ ಇದ್ದಾಳಲ್ಲ ಅವಳು ಬಾಲಂಗುಚ್ಚಿ. ಅವಳು ಇದೇ ಡ್ರೆಸ್ ಕೋಡ್, ಒಂದೇ ಥರ ಬಟ್ಟೆ, 3-4 ಬಟ್ಟೆಗಳಾಗ್ತದೆ ಅಮ್ಮ, ಒಂದೇ ಥರ ಡಿಸೈನ್, ಸ್ಟಿಚಿಂಗ್ ಒಂದೇ ಥರ ಇರುತ್ತೆ. ಅಲ್ಲಿ ವಾಟರ್ ಬಾಟ್ಲು ಎಷ್ಟು ಕ್ಲೀನಾಗಿ ಡೆಲಿವರಿ ಆಗ್ತಾಯಿದೆ ಎಲ್ರಿಗೂ. ನನಗೆ ಮಾತ್ರ ವಾಟರ್ ಬಾಟ್ಲ್ ಇಲ್ಲ, ಪಾಯಸ ಇಲ್ಲ, ಮತ್ತು ಪೀಸ್ಗಳಿಲ್ಲ. ಅಲ್ಲೂ ಒಬ್ಬ ಕುಂಟ ಕಾಣಿಸ್ಕೊಳ್ತಿರೋದು. ಅಲ್ಲೂ ಒಬ್ಬ ಕುಂಟ ಸೈಕಲಲ್ಲಿ ಹೋಗ್ತಾ ಇದ್ದಾನೆ. ಸ್ಕೂಟರ್ಲ್ಲ ಸೈಕಲ್, ಯೆಲ್ಲೋ ಕಲರ್ ಟಿ ಶರ್ಟ್. ಆ್ಯಕ್ಚುಲಿ ಅವ್ರಿಗೆ ಇನ್ನೊಬ್ಬ ಯೆಲ್ಲೋ ಕಲರ್ ಟಿ ಶರ್ಟ್ ಬಸ್ ಕೇಳ್ಕೊಂಡು ಹೋದ ಅನ್ನಲ್ಲ, ಅವನಿಲ್ಲೇ ನಿಂತ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಅವ್ನಿಗೂ ವಾಟರ್ ಬಾಟ್ಲು ಸಿಕ್ತು. ಅವ್ನು ಬೇಕಂತ ಈ ಕಡೆ ವಾಟರ್ ಬಾಟಲೆಲ್ಲ ತೋರಿಸ್ಕೊಂಡು ಹೋಗಿದ್ದ ಅವನು. ಅದು ಗಿರ ಅಂತ ಸುತ್ತಿಸ್ತಾ ಇದೆ ಕೈಯಲ್ಲಿ, ಸುತ್ತಿಕೊಂಡು ಅದನ್ನು ಹಾಕೊಂಡು ಹೋಗ್ತಾ ಇದ್ದ ಸೈಕಲ್. ಆಮೇಲೆ ಇನ್ನೂ ಒಂದೇನೋ ಹೇಳೋದು ಅಂದ್ಕೊಂಡೆ ಮರ್ತೋಯ್ತು. ಏನೋ ಮುಂದೆ ಹೇಳೋ ಒಂದು ಪಾಸ್ ಆಯಿತು. ಅದು ರಜಿನಿ ಗಾಡಿನ ರಜಿತ್ ಪರವಾಗಿ ಬರೆದಿರೋ ರಜಿನಿ ಅಂತ. ಆ್ಯಕ್ಚುಲಿ ಏನೋ ಬರೆದಿತ್ತು ಗುರು, ಇಲ್ಲಿ ಒಂದು ಆಟೋ ಒಂದು ಪಾಸ್ ಆಯ್ತು. ಏನೋ ಹೇಳೋದನ್ನು ಮರ್ತೋದೆ. ಆ್ಯಕ್ಚುಲಿ ಅದನ್ನ ಹೇಳೋಕ್ಕೆ ಕ್ಯಾಮ್ರಾ ತೆಗೆದೆ, ಮರ್ತೋಯ್ತು. ಅಲ್ಲ ಆಯ್ತವನಲ್ಲ ಅಲ್ಲವಡೆ ಫ್ಯಾಮಿಲಿ ಕರ್ಕೊಂಡು. ಅವ್ನು ಹೇಳೋದೇನಂದರೆ ಬಡವ್ರಿಗೆ ಫ್ರೀ ಊಟ ಕೊಡ್ತಾವ್ರೆ ಅಂತ ಮಾತಾಡ್ಕೊಂಡು ಹೋಗ್ತಾನೆ. ಅವನು ಮೆರ್ಸಿಡೀಸ್ ಬೆಂಜಲ್ಲಿ ಹೋಯ್ತವನು ಕಾವೇರಿ. ಮುಂದೆ ಡೇಟಾಲ್ಸಿಮ್ ಇದು ಊಟ ಹಿಡ್ಕೊಂಡು ಹೋಗ್ತಾ ಇರೋದವ.
ಕಾವೇರಿ ಮುಂದೆ ಡೇಟ್ ಹೇಳ್ತೀವಿ ಅವನು ಮುಸ್ಲಿಮ್ ಅವನು. ಅದೇ ಹೇಳ್ದ ಈಗ ಕವರ್ ಮಾಡಿದ್ದು ಏನಕ್ಕೆ ಅಂದರೆ ಅವ್ನು ಮುಂದೆ ಹೋಗ್ತಿರೋನು ಬಡವ್ರಿಗೆ ಊಟ ಕೊಡ್ತಾವ್ರೆ ಅಂತ ಹೇಳ್ಕೊಡೋಗ್ತಾನೆ. ಅವನು ಬೆಂಜಲ್ಲಿ ಹೋಗ್ತಾನೆ ಅವನು ಪಾಪ ತಿರುಕೆ ನನ್ನ ಮಗ ಅಂತಂದು. ಸಂತೋಷ ಟೈಟಲ್ ಟೀಮ್ ಅದು ಆ್ಯಕ್ಚುಲಿ. ಸಂತೋಷ್ ಟೈಟಲ್ ಟೀಮ್ ಅಂದರೆ ಬೇಜಾರಾಗಲಿ, ನನಗೆ ಬೇಜಾರಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮುಂದೆ ಮಾತಾಡ್ಕೊಂಡು ಹೋಗೋದು. ಇಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ಲೂ ಅಷ್ಟೇ ನನಗೆ ಸಂತೋಷವಾಗಿರೋದು ಇಲ್ಲ, ಸಂತೋಷ ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಆತ ಕೊಡೋದು. ಜೊತೆಗೆ ಬಿ ಸ್ಟ್ರಾಂಗ್ ಅಂತ ಸ್ಟ್ರಾಂಗ್ ಅಲ್ಲಿ ಇದಿದೆಯಲ್ಲ ಕಾರು, ಸಾರಿ ಮಿನಿ ಲಾರಿ ಇದೆಯಲ್ಲ ಗುಡ್ಸ್ ಕ್ಯಾರಿಯರ್, ಅದು ಕೂಡ ಸ್ಟ್ರಾಂಗ್ ಅಂತ ಇದೆ. ಅದೇ ಅಂದರೆ ಸ್ಟ್ರಾಂಗ್, ನೀನು ವೀಕ್ ಆಗಲಿ ಅಂತ ಹಿಂಗೆ ಮಾಡಿರೋದು ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಹೊಂಡೈ ಕ್ರಿಟ ಇನ್ನೂ ಒಂದು ಊಟ ಬಂತಲ್ಲಿ. ಇದೇ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀನಿ ಗುರು, ಆಗಲ್ಲ ತಿನ್ನೋಕ್ಕಾಗಲ್ಲ ಬಿಡಿ, ಇಲ್ಲೇ ಹೊಟ್ಟೆ ತುಂಬ ಹೋಯ್ತು. ಅಯ್ಯೋ ಅವ್ರದ್ದು ಎಷ್ಟೊಂದು 4-5 ವೆರೈಟಿ ಇಳಿಸ್ತಾ ಇದ್ದಾರೆ ಕೆಳಕ್ಕೆ. ಟ್ರೈ ಮಾಡೋಣ, ಕ್ಯೂ ಅಲ್ಲ ನಿಂತ್ಕೊಳ್ಳೋದು, ಅದೇನು ಸಿಗುತ್ತೆ. ಆಲ್ರೆಡಿ ಎಲ್ಲೋ ಜನ ರಶ್ ಆಗೋದ್ರು ಆಗಲಿ. ಆ್ಯಕ್ಚುಲಿ ಕ್ರಿಟ ವೆಜಿಟೇರಿಯನ್ ಊಟ ಗುರು, ಅದು ಅದ್ಧೂರಿ ಊಟ. ಒಂದು ಏನು ಆ್ಯಟಿಟ್ಯೂಡ್ ಎಲ್ಲ ಬದನೆಕಾಯಿ ತೊಟ್ಟೆ ಎಂಥದ್ದಿಲ್ಲ, ಯಾರು ಎಷ್ಟು ಕೇಳಿದ್ರು ಊಟ ಕೊಡ್ತಾಯಿದ್ದಾರೆ. ನಾನು ಹೊಟ್ಟೆ ತುಂಬ ತಿಂದಿದ್ದೀನಿ ಆ್ಯಕ್ಚುಲಿ, ಅಲ್ಲೇ ತಿಂದ್ಬಿಟ್ಟಿದ್ದೆ ನಾನು ವೈಟ್ ರೈಸು. ಸ್ಟಿಲ್ ಹಾಕ್ಸ್ಕೊಂಡೆ, ಸ್ವಲ್ಪ ತಿಂದೆ, ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಬಿಟ್ಬಿಟ್ಟೆ, ಹೊಟ್ಟೆ ತುಂಬೋಗಿತ್ತು. ಆದರೆ ಕ್ಯಾರೆಟ್ ಹಲ್ವಾ, ಸ್ವೀಟ್, ಬೇರೆ ಐಟಮ್ ಎಲ್ಲ ಇತ್ತು, ಎಲ್ಲ ಸೂಪರಾಗಿತ್ತು. ಅವ್ರು ಕೊಟ್ಟಿದ್ದು ಮೊಸರು ಬಜ್ಜಿ ಕೂಡ ಸೂಪರಾಗಿತ್ತು, ಎಲ್ಲ ಐಟಮು ಸಕ್ಕತ್ತಾಗಿತ್ತು. ವೈಟ್ ರೈಸ್ ಮತ್ತು ರೈಸ್ ಬಾತ್, ಮೊಸರು ಬಜ್ಜಿಯಿಂದ ಹೇಳೋದು 2 ಸ್ವೀಟು ಎಲ್ಲ ಇತ್ತು, ಸಕ್ಕತ್ತಾಗಿತ್ತು. ಕ್ಯಾರೆಟ್ ಹಲ್ವಾ ಇತ್ತು, ಅದ್ದೂರಿಯಾಗಿತ್ತು. ಅದು ಇನ್ನೊಂದು ಸರಿ ಹಾಕ್ಸ್ಕೊಳಕ್ಕೆ ಅಂತ ಹೋದೆ, ಕ್ಯಾರೆಟ್ ಹಲ್ವಾ ಮಿಸ್ ಆಗೋಯ್ತು. ಯಾವುದೋ ಇನ್ನೊಂದು ಸ್ವೀಟ್ ಇದೆ ಅದು ಸಿಕ್ತು. ಅಲ್ಲೂ ಅಷ್ಟೇ ಪಾಯಸ ಇದೆ, ಅಲ್ಲೂ ಪಾಯಸ ಸೂಪರಾಗಿತ್ತು. ಈಗ ಪಾಯಸ ಡ್ಯೂ ಇಳ್ಕೊಂಡಿದೆ, ಆದರೆ ಹೊಟ್ಟೆ ಒಳಗೆ ಖಾಲಿ ಇಲ್ಲ ಜಾಗ, ಏನು ಮಾಡೋದ. ಹೋಟೆಲಿ ಈವ್ನಿಂಗ್ ಒಳ್ಳೆ ಬ್ಯಾಟಿಂಗು, ಒಳ್ಳೆ ಊಟ. ಆಟೋ ಹೋಗ್ತಾ ಇದೆ, ರೈಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಾ ಇದೆ. ಅಲ್ಲಿ A3786 ಗಾಡಿ ಇಲ್ಲಿಂದ ಬಂದಿದ್ದು, ಲೆಫ್ಟ್ ಹ್ಯಾಂಡ್ ಸೈಡು. ಈ ಕಡೆಯಿಂದ ಬಂತು, ಹಾಸ್ಪಿಟ್ಲ್ ಕಡೆ ರೋಡಿಂದ ಬಂದು ಲೆಫ್ಟ್ ತೊಗೊಂಡಲ್ಲ, ಆವಾಗ ಹೆವಿ ಕ್ಲೋಸಪ್ಪಲ್ಲಿ ಹೋದ, ಹೆವಿ ಸ್ಪೀಡಲ್ಲಿ ಹೋದ. ಮತ್ತು ಅಲ್ಲಿ ಪಂಚರ್ ಆಗ್ತಾಯಿಲ್ಲ. ಅದು ಮಾತಾಡ್ತಿದ್ದೇನೆಂದರೆ, ಇವತ್ತು ನೆನ್ನೆ ಎಲ್ಲ ಸೆಕೆ ಇತ್ತು, ಇವತ್ತು ಸಿಕ್ಕಾಪಟ್ಟೆ ಚಳಿ ಇದೆ, ಹಂಗೆ ಅಂತ ಮಾತಾಡ್ತಾಯಿದ್ರು. ಬಹುಶಃ ಇವತ್ತು ಪಾರ್ಕಲ್ಲಿ ನನ್ನ ಬೆಡ್ಶೀಟ್ ಕಳ್ತನ ಆಗಿರುತ್ತೆ, ಅಥವಾ ಬೆಡ್ಶೀಟ್ ಎತ್ಕೊಂಡು ಹೋಗುವಂಥ ಯಾರೋ ಆರ್ಡ್ರ್ ಪಾಸ್ ಮಾಡ್ಬೋದು, ಅಥವಾ ಯಾರೋ ಕಳ್ತನ ಮಾಡಿರ್ತಾರೆ. ಏನೋ ಒಂದು ಕಥೆ ನಡೆಯುತ್ತೆ. ಪ್ರಕಾಶ್ ಬಾಲಂಗೋಚಿ. ನೀರಾರು ಸಾವಿರ ಚೊರ್ರೋ ಅಂತ ಒಂದೇ ಸಮ. ಅದೇ ಇನ್ನೊಂದು ವಿಷಯ ಹೇಳೋದು ಬರ್ತಾಯಿತ್ತು, ಬಿ ನೀವು ಯಾವುದೋ ಹೇರ್ ಪ್ಲಾಂಟೇಷನ್ದು ಅಡ್ವರ್ಟೈಸ್ಮೆಂಟ್, ಬಿ ನೀವು ಅಂತ. ಸೊ ಅದು ಏನಕ್ಕೆ ತೋರಿಸಿದ್ದು ಅಂದರೆ, ಇಲ್ಲಿ ಊಟ ಮಿಕ್ಕಿದ್ದು ಊಟ ಕೊಟ್ಟಿದ್ದಲ್ವ ನನಗೆ, ಸೊ ಅದಕ್ಕೆ. ಅಂದರೆ ಫಸ್ಟ್ ನಾವು ಯೂಸ್ ಮಾಡಿಬಿಡ್ತೀವಿ, ಆಮೇಲೆ ನಿನಗೆ ಕೊಡ್ತೀವಿ ಅಂತ. ಅಂದರೆ ಹೊಸದೇನು ಏನು ಕೊಡೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋ. ಅಂದರೆ ಎಲ್ಲ ಹೊಸದು ನಾವು ತೊಗೊಳ್ತೀವಿ, ಫಸ್ಟ್ ನಾವು ಯೂಸ್ ಮಾಡ್ಬಿಟ್ಟು ಆಮೇಲೆ ನಿನಗೆ ಕೊಡ್ತೀವಿ ಅಂತ ಇದು ಮಾಡಿದ್ದು, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಮದರ್ ಗಿಫ್ಟ್ ಅಂತ ಅದು ಆ್ಯಕ್ಚುಲಿ. ಈಟ್ ಎಲ್ಲ ಇನ್ನೂ ಒಂದು ರೌಂಡ್ ಹೋಗುವಂಥ. ನೆಕ್ಸ್ಟ್ ಇನ್ನೂ ಒಂದೇನೋ ಊಟ ಬರುತ್ತೆ ಅಲ್ಲಿ, ಹೊಟ್ಟೆ ಒಳಗೆ ಜಾಗ ಇದ್ದರೆ ತಾನೇ ಸಬಲ್ ನಿಂತ್ಕೊಂಡು ಜಲ್ಸಿರ್ತಾರೆ, ಬರೀ ತೆಗೆ ಮುಚ್ಕೊಂಡು ಹೋಗೋದು ಬೆಟರ್. JG 5041 ಗಾಡಿ, K09 ಹುಡುಗಿ ಅಷ್ಟು ಸಿಗಾಕೊಬ್ಬಲ್ಲ ಹೊಡೋಕ್ಕೆ ಬಾಲ್ಗೆ. ಅಲ್ಲಿ
ಅದರ ಗಿಫ್ಟ್ ಏನಕ್ಕೆ ಅಂತ ಹೇಳಿದ್ರು ಅಂದರೆ ಬಹುಶಃ ಇಬ್ಬರು ಹಿಂದ್ಗಡೆ ಎಲ್ಲಿ ಕೆ ಆರ್ ಹಾಸ್ಪಿಟ್ಲ್ ರೋಡಲ್ಲಿ ಇಬ್ಬರು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. 3ನೇ ಅವ್ರು ಬರಬೇಕೀಗ. ಸೊ 3ನೇ ಅವರು ನೈಟ್ ಪೊಸಿಷನ್ಗೆ ಅಲ್ಲಿ ಇನ್ನೂ ಚೆನ್ನಾಗಿರೋದು. ಆ್ಯಕ್ಚುಲಿ ಫಸ್ಟ್ಗಿಂತ ಚೆನ್ನಾಗಿರೋ ಊಟ 2ನೇ ಸರಿ ಬರ್ತೀವಿ. 2ನೇ ಸರಿಗಿಂತನೂ ಚೆನ್ನಾಗಿರೋ ಊಟ 3ನೇ ಸರಿ ಬರ್ಬೋದು ಅಂದ್ಕೊಳ್ತೀನಿ. ಅದಕ್ಕೆ ಯೂಟರ್ನ್ ಹಾಕೊಂಡು ತೋರಿಸಿದ್ದು ಮದರ್ ಗಿಫ್ಟ್ ಅಂತ. ಕುಂದಳ ಕಂದನ ಬಾಲಂಗಿಗಳು. IQ ಮೊಬೈಲ್ ಚಾರ್ಜ್ ಹಾಕಿರೋದಕ್ಕೆ ಹೇಳ್ತಾ ಇರೋದು ಈಗ. ಆ್ಯಕ್ಚುಲಿ ಯಾರು ಹಾಕಿರೋದು ಅಂತ ಗೊತ್ತಿಲ್ಲ. ಇಂಥವ್ರು ಯಾರೋ ಒಬ್ರು ಹಾಕಿರ್ತಾರೆ. ಇವ್ರದ್ದೇ ಆಗಿರುತ್ತೆ ನೋಡಿದ್ರು. ಹೊಡ್ಸ್ಕೊಂಡು ಹೋಗ್ತೀಯ ಅಂತ ಆ್ಯಕ್ಚುಲಿ. ಅಲ್ಲಿ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ಲು ಒಂದು ದಿವಸ. ನಾನು ಚಾರ್ಜ್ ಮಾಡೋಕ್ಕೆ ಕೊಟ್ಟಿಲ್ಲ. ಸೊ ಅದಕ್ಕೆ ಅವರು ಇವಾಗ ಚಾರ್ಜ್ ಮಾಡ್ಕೊಂಡು ಕೂತಿರೋದು. ನನಗೆ ಚಾರ್ಜ್ ಮಾಡೋಕ್ಕೆ ಮುಂಚೆ ಹೇಳ್ತೀನಿ ಅದು ಹೇಳ್ತೀನಿ ಅಲ್ಲಿ ಹುಡುಗಿ ತೋರಿಸಿದ್ನಲ್ಲ, ಹುಡುಗಿ ಫಸ್ಟು ಒಂದು ದಿವಸ ಅಲ್ಲಿ ಚಾರ್ಜ್ ಮಾಡ್ತಾ ನಿಂತಿದ್ದೆ. ಅವಾಗ ಚಾರ್ಜ್ ಮಾಡಬೇಕು ಸ್ವಲ್ಪ ಹೊತ್ತು ತೆಗೀರಿ ಅಂದು. ನಾನು ಚಾರ್ಜ್ ಮಾಡಬೇಕು, ನಾನು ತೆಗಿಯಲ್ಲ ಅಂತ ಹೇಳಿದೆ. ಸೊ ಇವತ್ತು ಅವ್ರು ಚಾರ್ಜ್ ಮಾಡ್ಕೊಂಡಾರೆ. ಫಸ್ಟ್ ಪಾಯಿಂಟ್ 2 ಬ್ಲಾಕ್ ಆಗಿದೆ. ಸೆಕೆಂಡ್ ಪಾಯಿಂಟು ಇವಳು ಅಷ್ಟೇ. ಇವಳು ಅದೇ ಕ್ಯಾಟಗರಿ. ಆ್ಯಕ್ಚುಲಿ ಇವಳು ಅದೇ ಕ್ಯಾಟಗರಿ. ಇವಳು 2-3 ಸರಿ ಚಾರ್ಜ್ ಮಾಡ್ಕೊತಿದ್ಲು, ನೋಡಿದ್ದೀನಿ. ಮತ್ತು ಬಂದು ಒಂದು ಸರಿ ಮೊನ್ನೆ ಏನು ಹೇಳ್ತಾಳೆ ಅಂದರೆ, ಬ್ರೋ ಸ್ವಲ್ಪ ಆ ಕಡೆ ಚಾರ್ಜ್ ಮಾಡ್ತೀರಾ, ನಾನು ಇಲ್ಲಿ ಚಾರ್ಜ್ ಮಾಡ್ಕೊಳ್ತೀನಿ ಅಂತ ಕೇಳಿದ್ಲು. ನಾನು ಇಲ್ಲ ಕಣವ ತಾಯಿ, ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅಲ್ಲಿ ಹುಡುಗ ಇಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೆನಪಡನ್ನ ಚಾರ್ಜ್ ಮಾಡ್ತಾ ನಿಂತ್ಕೊಂಡಿದ್ದೆ. ಅಲ್ಲಿ ಹುಡುಗನ ನೋಡಿ 3rd ಪಾಯಿಂಟಲ್ಲಿ. ಬೇಕು ಪ್ರಕಾರ ಮಾಡ್ತಾರಲ್ಲ ಡಿಸೈನ್ ಚಾಲು ಆಗ್ತದೆ ಅಂತ. ಇದು ಐಶ್ವರ್ಯ ಅರ್ಜುನ್ ಬಾಲಂಗೋಚಿ. ಅದು ಅಂದರೆ ಫಸ್ಟ್ ರೋ ಮತ್ತು ಸೆಕೆಂಡ್ ರೋ 2 ಖಾಲಿ ಆಗಿದೆ. ಇದು 3rd ರೋ. ಇದು ಅಂದರೆ ಫಸ್ಟು ಪೊಸಿಷನ್ ಫಿಲ್ಡ್ ಅಪ್ ಅಂತ. ಹೌದು, ಒಳಗೆ ಹೋಗ್ತಾ ಇಲ್ಲ ಇದು. ಹೌದು, ಕುಂದಳ ಕಂದನ ಬಾಲಂಗೋಚಿ ಮತ್ತು ಚರಣನ ಬಾಲಂಗೋಚಿ ಬಹುಶಃ ಇದು. ಇದು ಆ್ಯಕ್ಚುಲಿ ಒಂದು ಬ್ಲೆಸ್ಡ್ ಅಂತ ಇದೆ. ಬ್ಲೆಸ್ಡ್ ಅಂತ. ಅದು ಏನಂದರೆ ಐಶ್ವರ್ಯ ಅರ್ಜುನ್ ಡ್ರೆಸ್ ಕೊಡಿರೋದು. ಅಂದರೆ ಬ್ಲೆಸ್ಡ್ ಏನಂದರೆ ನೈಟ್ ಪೊಸಿಷನ್ ಮೂಲಕ ನಾವು ಐಶ್ವರ್ಯ ಅರ್ಜುನ್ನ ತಗೊಳ್ತೀವಿ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಇನ್ಯಾರು ನಾನು ಹೇಳಿಲ್ವ, ಇಬ್ಬರು ಆಲ್ರೆಡಿ. ಕುಂದಳ ಕಂದನ ಬಾಲಂಗೋಚಿ ಇವನು, ಮತ್ತು ಇವನು ಅಷ್ಟೇ ಚರಣ, ಸುರೇಶನ ಮಗ. ಇನ್ನೊಂದೇನೆಂದ್ರೆ ಹುಡುಗಿ ಡ್ರೆಸ್ ಕೋಡ್ ಐಶ್ವರ್ಯದಿರ್ಬೋದು, ಆದರೆ ಡುಮ್ಮಿ ಇದ್ದಾಳೆ. ಸೊ ಅದು ಶಾಂಭವಿ ಗೌಡ. ಈ ಹುಡುಗಿನ ಬ್ಲೆಸ್ಡ್ ಅಂತ ಇರೋದು. ಟಿ ಶರ್ಟು ಲೈಟ್ ಗ್ರೀನ್. ನಮ್ಮಮ್ಮಿ ಹೆಸರಿದೆ ಶರ್ಟ್ ಮೇಲೆ ಆ್ಯಕ್ಚುಲಿ.
ಅಲ್ಲಿ ಮುಂದೆ ಈ ಕಡೆ ಕುಸಿತ ಅಂತ ಕಟ್ಟಾಗ್ತಾರೆ ಅವರು. ಇಲ್ಲಿ ಮೂರು ಟಂಗ ಗಾಡಿಗಳು ಫ್ರೇಮಲ್ಲಿ ಕಾಣ್ತಾ ಇದೆ. ಒಂದು ಮುಂದೆ ಪಾಸ್ ಆಗೋಗಿದೆ, ಸೆಂಟ್ರಲ್ ಇದೆ. ಅದು ಬಸ್ ಅಡ್ಡಿಗೆ ಬಂದಿದ್ದರಿಂದ ಆಗಿರೋದಿಲ್ಲ. ಫೋಕಸ್ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಹುಡುಕಿದ್ರೆ ಸಿಗುತ್ತೆ, ಖಂಡಿತ ಸಿಗುತ್ತೆ. 3 ಟಂಗ ಗಾಡಿಗಳು, ಅದು ಟಂಗ ಗಾಡಿಗಳು, ಕುದುರೆ ಗಾಡಿಗಳು ಒಟ್ಟಲ್ಲಿ. ಸೊ 3 ಡಿಸ್ಟರ್ಬ್ ಮಾಡೋದು ಅಂದರೆ ಲೆಫ್ಟ್ ರೈಟ್ ಆ ಕಡೆ ಹೋಗೋ ಥರ ಈ ಕಡೆ ಬರೋ ಥರ ಹಿಂಗೆ ಮಾಡಿಕೊಂಡು ತೊಂದರೆ ಕೊಟ್ಟರು. ಆ್ಯಕ್ಚುಲಿ ಒಂದೆರಡಲ್ಲ 3, ಇಲ್ಲೊಂದು 2 ಅದೇನು ಮಾಡಿಲ್ಲ. ಇದು ಕವರ್ ಮಾಡೋಕ್ಕೆ ಆ್ಯಕ್ಚುಲಿ ಎಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ನೀರು ಹಾರಿಸೋದಿಕ್ಕೆ ಅದು ಪ್ಲ್ಯಾನ್. ಅಲ್ಲಿ ಕುದುರೆ ಗಾಡಿ ಅಡ್ಡಿಗೆ ಬರುತ್ತೆ ಅಂದ್ಬಿಟ್ಟು ನಾನು ರೈಟ್ ಸೈಡಿಗೆ ಬಂದರೆ ಅವ್ನು ಸಡನ್ನಾಗಿ ನೀರು ಅದು ವಾಶ್ ಮಾಡಿರೋ ನೀರನ್ನು ನನ್ನ ಕಡೆಗೆ ಹಾಕ್ತಾನೆ. ವಿಷುವಲ್ ಮಿಸ್ ಆಯಿತು, ಆದರೂ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ಆ್ಯಕ್ಚುಲಿ ಪಲ್ಸರ್ RS 200 ಆಯಿತು. ಇದು ದರ್ಗಾ ಇದ್ರ ಹತ್ರ ಇದೆಯಲ್ಲ, ಆರ್ಗೇಟ್ ಹತ್ರ ದರ್ಗಾ ನರ್ಸರಿ ಹಿಂಭಾಗ ಇದೆಯಲ್ಲ, ಪ್ಯಾಲೇಸ್ ಕಟ್ಕೊಂಡಾಗೆ ಆ ದರ್ಗಾ. ಆ್ಯಕ್ಚುಲಿ ಏನು ಇಲ್ಲಿ ನಡೀತಾ ಇರೋದು ಅಂದರೆ ತುಂಬ ದಿನದಿಂದ ಆ ಕಡೆಗೆ ಕೈ ಮುಗಿಲಿ ಅನ್ನೋ ಕಾರಣಕ್ಕೆ ಇದು ಮಾಡ್ತಾರೆ. ಆ ಹುಡುಗಿನ ಏನೋ ತೋರಿಸಿಲ್ಲ ಅಂತ ಅಂದ್ಕೊಳ್ತೀನಪ್ಪ. ಸರ್ ನಾನು ನೋಟಿಸ್ ಮಾಡಲಿಲ್ಲ. ಮೊನ್ನೆನೂ ಅಷ್ಟೇ, ಪ್ರತಿ ದಿವಸ ಈ ದರ್ಗಾ ಹತ್ರ ಬರ್ತಿದ್ದಂಗೆ ಯಾರಾದರೂ ಒಬ್ಬರು ಕೈ ಮುಕ್ಕೊಳ್ಳೋದು, ದೇವ್ರ ಕಡೆಗೆ ಅಂದರೆ ಆ ಕಡೆ ದೇವಸ್ಥಾನ ಕಡೆ ದರ್ಗಾ ಕಡೆ ತಿರ್ಕೊಂಡು ಕೈ ಮುಗಿದು ಸಣ್ಣ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಕೆಲಸಗಳು ಮಾಡ್ತಿರ್ತಾರೆ. ಅಂದರೆ ಮಾಡು ಅನ್ನೋ ಆ್ಯಟಿಟ್ಯೂಡ್. 55 and 22. ಅದೇನು ಗೊತ್ತಾ, ಇವನು ಕೂದಲು ಬಿಟ್ಕೊಂಡು ಮೀಸ ಇಲ್ಲದೆ ಹೋಗ್ತಾ ಇದ್ದಾನೆ. ಫ್ಯೂಚರ್ ಡೇಸಲ್ಲಿ ನೀನು ಹಂಗೆ ಇದೆಯಾ, ಅಲ್ಲ ಸಾರಿ ಈಗಲೇ ನೀನು ಹಂಗೆ ಇದೆಯಾ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು ಆ್ಯಕ್ಚುಲಿ ಅವರು. 5522 ಇತ್ತು ಗಾಡಿ, ಅದು ಸಾರಿ ನಂಬರ್ ಅಲ್ಲ. ಹೇಳಿಲ್ವಾ ಈ ದರ್ಗಾ ಕುದುರೆ ಗಾಡಿಗಳು ಎಷ್ಟೊಂದು ಹೋದ್ವು ಇಲ್ಲಿ. ಆ ಸ್ಪಾಟೆಲ್ಲ 5 ತೋರಿಸಿದ್ದೀನಿ, ಇಲ್ಲಿ 3 8. ಅಲ್ಲಿ ಔಟ್ ಆಫ್ ದಟ್ 3 ಡಿಸ್ಟರ್ಬ್ ಮಾಡಿದ್ವು ಅಂತ ಫಸ್ಟ್ ಕವರ್ ಮಾಡಿದ್ದೀನಿ. ಈ ದರ್ಗಾ ಇದೆಯಲ್ಲ, ಈ ದರ್ಗಾ ಹತ್ರ ಹೆವಿ ಕಾಟ ಕೊಡ್ತಾ ಇರ್ತಾರೆ. ತೊಂದರೆ ಸಿಕ್ಕಾಪಟ್ಟೆ ವೀಡಿಯೋಸ್ ಕವರ್ ಮಾಡಿದ್ದೀನಿ ಈ ಸ್ಪಾಟಲ್ಲಿ ನಾನು. ಅಂದರೆ ದೇವಸ್ಥಾನಕ್ಕೆ ಕೈ ಮುಗಿ ಅಂತ, ಅವ್ರ ದರ್ಗಾಗೆ ಕೈ ಮುಗಿದು ಸಣ್ಣ ಮಾಡ್ಕೋಬೇಕು ನಾನು, ಇಲ್ಲ ಅಂದರೆ ತೊಂದರೆ ಕೊಡ್ತಾರೆ. ಸೊ ಅದರ ಕತೆ ತುಂಬ ದಿವಸದಿಂದ ನಡೀತಾ ಇದೆ ಆ್ಯಕ್ಚುಲಿ ಅದು. ಜೊತೆಗೆ ಮೊನ್ನೆ ಕೊಡೋಲ್ಲ, ನಿನ್ನೆನೇ ಬರಬೇಕಾದ್ರೆ ಯಾರೋ ಒಬ್ಳು ಚಕ್ಕ ಲೌಡಕ್ಕೆ ಬಲ್ಲದು ಮಂಗಳಮುಖಿಯರು ಭಿಕ್ಷೆ ಬಿಡ್ತಾರೆ ಅಂತಿರ್ತಾರಲ್ಲ, ಭಿಕ್ಷಾ ಅಲ್ಲ ಅದು ಆ್ಯಕ್ಚುಲಿ ದಂಧೆ ಅವ್ರದ್ದು. ಅದು ಫಂಡ್ ರೈಸ್ ಮಾಡ್ತೀನಿ ಅಂದ್ಕೊಂಡಿರ್ತಾರಲ್ಲ. ಸೊ ಫಂಡ್ ರೈಸ್ ಮಾಡಬೇಕಾದ್ರೆ ದುಡ್ಡು ಕೊಡೋ ಹಂಗೆ ಅಂದ್ಕೊಂಡು ಮಾಮೂಲಿ ಅವ್ರ ಸ್ಟೈಲಲ್ಲಿ ಹಿಡ್ಕೊಂಡ್ಲು. ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ಡಲ್ಪಡದ ಮುಂದೆ ಗೊತ್ತಿದೆ. ಆವಾಗ ಏನೋ ಬೈದಂಗೆ ಆಯಿತು ನನಗೆ. ಅವಳು ಬೈದು ಏನೋ ನಾನು ಕಿವಿಗೆ ಇಂಡಿಯಾ ಸ್ಟೇಟ್ ಬಸ್ ಹಾಕೊಂಡಿದ್ನಲ್ಲ. ಸೊ ಹೀಗಾಗಿ ಸರಿಯಾಗಿ ಕೇಳಿಸ್ಲಿಲ್ಲ. ಜೊತೆಗೆ ಆರೆಂಜ್ ವೆಹಿಕಲ್ ಸೌಂಡ್ ಬೇರೆ ಇತ್ತು. ಸೊ ಹೀಗಾಗಿ ಕೇಳಿಸ್ಲಿಲ್ಲ ಸರಿಯಾಗಿ. ಬೈದಂಗಂತೂ ಆಯಿತು, ಏನೋ ಬೈದಂಗೆ ಆಯಿತು. ಅವಳು ಏನು ಅಂತ ಎಕ್ಸಾಕ್ಟಾಗಿ ಕೇಳಿಸ್ಲಿ, ಅವಳಲ್ಲಿ ಬೈದ್ಲು ಅಂತ ಗೊತ್ತಾಯ್ತು ನನಗೆ. ಸೊ ಬೈದ್ಲು ಅನ್ನೋದಕ್ಕಿಂತ ಶಾಪ ಹಾಕಿದ್ಲು ಅಂತ ಹೇಳ್ಬೋದು. ಸೊ ಏನೋ ಬೈದಿದ್ದು ಶಾಪ ಹಾಕೋದು ಏನೋ ಒಂದು ಕಾಮನಾಗಿ ಮಾಡ್ತಾರೆ ಅವರು. ಸೊ ಅದನ್ನು ಜೋರಾಗಿ ಮಾಡಿಕೊಂಡು ಫಾಸ್ಟಾಗಿ ಹೊಟ್ಟೋಗ್ಬಿಟ್ಲು ಆ ಕಡೆಗೆ. ಆ್ಯಕ್ಚುಲಿ ನನ್ನ ಮೊಬೈಲ್ ಕೂಡ ಸ್ವಿಚ್ ಆಫಲ್ಲಿ ಇಟ್ಟಿದೆ. ಸಿಕ್ಕಾಪಟ್ಟೆ ಹೀಟ್ ಆಗ್ತಿತ್ತಲ್ಲ ಮೊಬೈಲಿಗೆ, ಸ್ವಿಚ್ ಆಫ್ ಮಾಡಿದೆ. ಹೀಗಾಗಿ ಮೊಬೈಲ್ ಆನ್ ಮಾಡಿಕೊಂಡು ನಾನು ಹೋಗಿ ಅವಳನ್ನೆಲ್ಲ ರೆಕಾರ್ಡ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಜೊತೆಗೆ ಅವಳು ಹಂಗಾಗಿ ಬೈದ್ಬಿಟ್ಟು ಮುಂದಕ್ಕೆ ಹೊಟ್ಟೋಗ್ಬಿಟ್ಲು ಅವಳು. ಆ ಕಡೆ ಸಿಟಿ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ಬಿಟ್ಲು. ಸೊ ನಾನು ಯಾವ ಕೆಲಸ ಮಾಡೋದಕ್ಕೂ ಸಾಧ್ಯ ಆಗಲಿಲ್ಲ ಅವಾಗ. ಈ ಥರದ್ದು ಸಿಕ್ಕಾಪಟ್ಟೆ ಇನ್ಸಿಡೆಂಟ್ ನಡೀತಾ ಇರುತ್ತೆ ದರ್ಗಾ ಹತ್ರ. ಇದು ಆರ್ಗನೈಸ್ಡ್. ಇದು ಝೀಬ್ರಾ ಕ್ರಾಸಲ್ಲಿ ಇದು ವೆರಿ ಕಾಮನ್ ಇರುತ್ತೆ ಇಂಥ ಬಡ್ಡೈಕ್ಳದು. ಹೇಳಿದ್ರೆ ಸುಮ್ಮನೆ ಮುಂದೆ ಬಂದು ಸಿಗಾಕೊಳ್ಳೋದು, ಪಕ್ಕ ಜೊತೆಯಲ್ಲಿ ಬರೋದು, ಮುಂದೆ ಬಂದು ನಮ್ಮನ್ನು ಲಾಕ್ ಮಾಡಿಬಿಡೋದು. ಅಂದರೆ ಆಟೋದು ಒಂದು ಬ್ಲಾಕ್ ಮಾಡ್ಕೊಂಡಿದ್ದಾನೆ. 551842 K551842 ಅಂದರೆ ಪ್ರಿಸ್ಮ 4ES2305 ಅದು 4ES 4K04 ಅದು. ಇವನು ಚರಣ ನಾನು ಹೇಳಿಲ್ವಾ ಅಲ್ಲಿ ಆಲ್ರೆಡಿ ಗಾಡಿ ಹೋಯ್ತೋದು ಅಂತ. ಯಾವುದು
ಪಲ್ಸರ್ RS 200 ದರ್ಗಾ ಹತ್ರ ಪಾಸ್ ಆಯಿತು ಅಂತ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ. ಅದು ಇದೇ ಶಾರ್ಟಲ್ಲಿ, ಇದೇ ವೀಡಿಯೋದಲ್ಲಿ, ಇದೇ ಶಾರ್ಟಲ್ಲಿ. ಸೊ ಅದೇ ರಿಲೇಟೆಡ್ ಇದು ಅಂದರೆ ಚರಣನ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದ್ರ ಹೊಸ್ದಾಗೇನು ಹೇಳ್ತಾ ಇಲ್ಲ ನಾನು. ಚರಣನ ಹತ್ರ ಪಲ್ಸರ್ 150 ಇತ್ತು, ಇವಾಗ 200 ಇರೋದು. ಮುಂಚೆ ಪಲ್ಸರ್ 150 ಇತ್ತು. ಅದು 150 ತೊಗೊಂಡಿದ್ದು ಚನ್ನಪಟ್ಟಣದಿಂದ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದು ಗಾಡಿ. ಅದು ಸೆಕೆಂಡ್ ಹ್ಯಾಂಡ್ ಪಲ್ಸರ್ ತೊಗೊಂಡು ಓಡಿಸ್ತಾ ಇದ್ದು. ಸುರೇಶ್ ಅವರು ಅದರಲ್ಲೇ ಬನ್ನೂರಿಗೆಲ್ಲ ಬಂದರೆ ಅದೇ ಗಾಡೀಲಿ ಬಂದು ಒಂದ್ಸರಿ ನನಗೆ, ನಾನು ಫಸ್ಟ್ ಆ ಗಾಡಿ ನೋಡಿದ್ದೆ ಬನ್ನೂರಲ್ಲಿ. ಸುರೇಶು ಗಂಡ ಹೆಂಡತಿ ಇಬ್ಬರು 8ನೇ ಅಂಗನವಾಡಿ ಕೇಂದ್ರ ಇದೆಯಲ್ಲ, ಮ್ಯಾಕ್ಸ್ ಮಂಜುಳ ಅವ್ರದ್ದು, ಆ ಅಂಗನವಾಡಿಗೆ ಬಂದಿದ್ರಲ್ಲ. ಸೊ ಫಸ್ಟ್ ಟೈಮ್ ನಾನು ಅಲ್ಲೇ ನೋಡಿದ್ದು. ಸೊ ನನಗೆ ಮುಸ್ಲಿಮ್ಸು ಯಾಕೆ ಬೆನ್ಬಿದ್ದಿದ್ದಾರೆ ಅನ್ನೋದಕ್ಕೆ ಮೇಜರ್ ಕಾರಣ ಅದೇ. ನನಗೆ ಆ್ಯಕ್ಚುಲಿ ಆ ಗಾಡಿ ನಂಬರ್ ಇಲ್ಲ ಅವ್ರದ್ದು. ಆ ಬಡ್ಡೆಗಳು ನಮ್ಮ ಹತ್ರ ಬೈಕೇ ಇರಲಿಲ್ಲ, ಹಂಗೆ ಕತೆ ಹೊಡಿತಾರೆ ಏನೋ ಗೊತ್ತಿಲ್ಲ. ಬಹುಶಃ ಅದು ಫೋಟೋ ಅವ್ರದ್ದು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. 2-3 ಸರಿ ಮಾಡಿರೋ ಸಾಧ್ಯತೆ ಇದೆ. ಒಂದು ಸರಿ ಮನೆ ಬಿಟ್ಟು ಬಂದು ಸುರೇಶ್ ಅವ್ರ ಮನೇಲಿ ಉಳ್ಕೊಂಡಲ್ಲಿ ಅವಾಗ ಅಪ್ಲೋಡ್ ಮಾಡಿರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಇದರಲ್ಲಿ ಬನ್ನೂರಲ್ಲಿ ಫಸ್ಟ್ ನೋಡಿದ್ನಲ್ಲ ನಾನು, ಸುರೇಶ ಅವ್ನ ಹೆಂಡತಿ ಮತ್ತು ಪಲ್ಸರ್ ಗಾಡಿ 8ನೇ ಅಂಗನವಾಡಿ ಕೇಂದ್ರದ ಹತ್ರ. ಸೊ ಅಲ್ಲಿ ಅಪ್ಲೋಡ್ ಮಾಡಿರೋ ಸಾಧ್ಯತೆ ಇರುತ್ತೆ. ನೋಡಬೇಕು, ಗಾಡಿ ನಂಬರ್ ಗೊತ್ತಿಲ್ಲ. ಒಟ್ಟಲ್ಲಿ ಚನ್ನಪಟ್ಟಣದು ಗಾಡಿ, ಐ ಆಮ್ ಶ್ಯೂರ್ ಮುಸ್ಲಿಮ್ಸ್ದು ಅದು ಗಾಡಿ. ಪ್ರೀವಿಯಸ್ ಓನರು ಮುಸ್ಲಿಮ್, ಅದು ಚನ್ನಪಟ್ಟಣ ಮುಸ್ಲಿಮು. ಅವ್ರ ಹತ್ರ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿದ್ದು. ಸಾಬ್ರು ಸುರೇಶ, ಮುಸ್ಲಿಮ್ ಮಂಜುಳ ಅವರು. ಅದೇ ಅವರು ಮಂಜುಳ ಮುಸ್ಲಿಮ್ ಬರುತ್ತೆ ನೆಟ್ವರ್ಕು, ಅದಕ್ಕೋಸ್ಕರ ಅವ್ರ ಜೊತೆ ಕಮಿಟ್ಮೆಂಟ್ ಮಾಡಿಕೊಂಡು ಅವರಿಬ್ಬರು ನನ್ನ ವಿರುದ್ಧ ಮುಸ್ಲಿಮ್ ಕಮ್ಯುನಿಟಿನೇ ಕಟ್ಟಿರೋದು. ಆ್ಯಕ್ಚುಲಿ ಅದೇ ಈಗ ಎಲ್ಲ ಕತೆ ನಡೆದಿದ್ದು. ಅದಕ್ಕೆ ಪಲ್ಸರ್ RS ಮಿಸ್ ಆಗೋಯ್ತು. ಆದರೆ ಕರಿಸ್ಮಾದವನು ಅಡ್ಡಿಗೆ ಬಂದು